ಸೋತಾಗಲಿಲ್ಲ, ನನಗೆ ಯಾರೂ ಇಲ್ಲ ಅಂತ ಅಂದುಕೊಂಡವನಿಗೆ ನೋಡಿಕೊಳ್ಳುವುದಕ್ಕೆ ದೇವರಿದ್ದಾರೆ ಅನ್ನುವ ಒಂದು ಭರವಸೆ ಅವನಿಗೆ ಒಳ್ಳೆಯ ಬದುಕನ್ನು ಕೊಡಬಲ್ಲದಲ್ಲ. ಜಾತಿ, ಮತ, ಸಂಪ್ರದಾಯ ಯಾವುದೇ ಮತಧರ್ಮಗಳು ಸಂಘರ್ಷದ ದಾರಿಯನ್ನು ಹೇಳಲಿಲ್ಲ, ದ್ವೇಷದ ಪಾಠವನ್ನು ಹೇಳಲಿಲ್ಲ. ನಾವು ಅಲ್ಪರು ಬಂದಾಗ ಏನು ಮಾಡಿದ್ದೇವೆ ಅಂತಂದರೆ, ನಾನು ಹೇಳಿದ್ದೇ ದೊಡ್ಡದು ಅನ್ನುವ ಗಲಾಟೆಗೆ ಬಿದ್ದುಕೊಂಡು ಒಬ್ಬರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದೆವು. ತಪ್ಪು ಯಾರ್ದು? ಆವತ್ತು ಅಮ್ಮ ಧೈರ್ಯ ಕೊಟ್ಟ ಕಾರಣದಿಂದ ಆ 2 ನಿಮಿಷ ಯಾವತ್ತು ನಾನು ಆ ಮೈಕಲ್ಲಿ ಮಾತಾಡಿದ್ದೇನೆ ನೋಡಿ, ಆಮೇಲೆ ಹಿಂದೆ ಹೆಜ್ಜೆ ಇಟ್ಟದ್ದೇ ಇಲ್ಲ. ಬಂತು 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 ಇವತ್ತು ಇಲ್ಲಿವರೆಗೆ ದೇವರು ತಂದು ನಿಲ್ಲಿಸಿದ್ದಾರೆ. ಎಲ್ಲಿ ಯಕ್ಷಗಾನ ಆಗ್ತದಲ್ಲ, ರಾತ್ರಿ ಆಯಾ ಕ್ಷೇತ್ರಗಳಲ್ಲಿ ಬಾಗಿಲು ಹಾಕಿದರೆ ಅಲ್ಲಿನ ದೇವರು ಯಕ್ಷಗಾನ ಆಗುವ ಜಾಗದಲ್ಲಿರ್ತಾರೆ ಅಂತ ನಂಬಿಕೊಂಡ ಪರಂಪರೆ ನಮ್ಮದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್, ನೀವು ಆಗ ಬರ್ತಾ ಒಂದು ಮಾತು ಹೇಳಿದ್ರಿ, ನಿಮ್ ಗೆಳೆಯನೇ ಸಿಕ್ಬಿಟ್ಟ ಅಂತಂದ್ರೆ, ಗೆಳೆಯ ಅಂತ ನೀವು ತೋರಿಸಿದ ಹುಡುಗ ಇದ್ರ ಮಗ, ಇವರ ಗಿರೀಶ್ ಅಂತ, ಅವ್ರ ಹೆಂಡತಿ ಶಿಲ್ಪ ಅಂತ. ಇವರು ಅನಿರೀಕ್ಷಿತವಾಗಿ ಪರಿಚಯ ಆಗ್ತಾರೆ ಅಂತಂದ್ರೆ, ಒಂದು ಸಾಯಿಬಾಬಾ ಮಂದಿರದಲ್ಲಿ ಸೇವಾರ್ಥಿಗಳಾಗಿ ಬರ್ತಾ ಇದ್ದವರು. ನನ್ನ ಮಾತುಗಳನ್ನು ಅವ್ರು ಕೇಳಿದ್ದಾರೆ, ಮಾತಾಡ್ತಾ ಮುಂದುವರಿಬೇಕಿದ್ರೆ ಅವರ ಬದುಕಿನ ಕಥೆಗಳನ್ನು ಕೇಳ್ತಾ ಬಂದ್ರು. ಅವರು ಕೂಡ 0ಯಿಂದ ಇವತ್ತು ಎತ್ತರಕ್ಕೆ ಏರಿದವರು. ಬದುಕಿನಲ್ಲಿ ಉದ್ಧಾರಕ್ಕೆ ಯಾವುದೇ ಬೆಂಬಲ ಇರಲಿಲ್ಲ, ಸ್ವಂತ ಪರಿಶ್ರಮದ ಬದುಕಿನಿಂದ ಮೇಲೆ ಬರ್ತಾರೆ. ಅದ್ರ ಜೊತೆಗೆ ಆಕೆ ಒಂದು ಸಂಸ್ಕಾರ ಕೇಂದ್ರದಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಾಳೆ. ಸಂಸ್ಕಾರ ಶಿಕ್ಷಣ, ಎಳೆಯ ಮಕ್ಕಳಿಗೆ ಬಾಲ ಸಂಸ್ಕಾರ ಕೊಡುವುದು, ಭಜನೆ ಮಾಡಿಸೋದು, ಇಂತಹ ಮೌಲ್ಯದ ಶಿಕ್ಷಣಗಳನ್ನು ಕೊಡುವಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಬಹುಶಃ ನನಗೆ ಅಂದರೆ ಇವರಿಗೆ ಸರ್ಕಾರಿ ಉದ್ಯೋಗ ಇತ್ತು, ಅವಳಿಗೆ ಒಳ್ಳೆಯ ಉದ್ಯೋಗ ಇತ್ತು. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಕೆಲಸ ಬಿಟ್ಟು ಇದರಲ್ಲಿ ತೊಡಗಿಕೊಳ್ತಾರೆ. ಗಂಡ ಸಂಪಾದನೆ ಮಾಡಿದ್ರೆ ನಮಗೆ ತೃಪ್ತಿ, ಜೀವನ ಸಾಕು ಅಂತ. ಗಂಡ ಅದೇ ಮಾತು ಹೇಳಿದ್ರಂತೆ, ನೀನು ಉದ್ಯೋಗ ಮಾಡಬೇಕು ಅಂತಿಲ್ಲ, ನಾನು ದುಡಿತೇನೆ, ನಮ್ಗೆ ಸಾಕು ನಮ್ಮ ಜೀವನಕ್ಕೆ, 4 ಮಕ್ಕಳಿಗೆ ಒಳ್ಳೇದಾಗಿದ್ರೆ ಆ ಕೆಲಸ ಮಾಡು ಅಂತ ಅದನ್ನು ಅವ್ರು ತೊಡಗಿಕೊಂಡ್ರು. ಆಮೇಲೆ ಈ ಮನುಷ್ಯನ ಬಗ್ಗೆ ತುಂಬ ಆಪ್ತತೆ ಯಾಕೆ ಅಂತ ಕೇಳಿದರೆ, ಆ ಮನುಷ್ಯನ ಬದುಕಿನ 2 ಇಲ್ಲ ಸರ್ ಯಾವತ್ತು. ನೀವು ಎಲ್ಲ ವ್ಯಕ್ತಿಗಳಿಗೆ 2 ಮುಖ ಇರ್ತದಂತ, ಆ ಮುಖ ಇಲ್ಲ. ಮನುಷ್ಯ ತುಂಬಾ ಪ್ರಾಮಾಣಿಕ. ಅಂದ್ರೆ ನಮ್ಮ ಹತ್ರ ಏನ್ ಹೇಳ್ತಾರೆ ಹಾಗೆ ಬದುಕ್ತಾರೆ, ಹೇಗೆ ಬದುಕ್ತಾರೆ ಅದನ್ನೇ ಮಾತಾಡ್ತಾರೆ. ಮತ್ತೆ ನನ್ನ ಮೇಲೆ ಇಟ್ಟಂತ ಗೌರವ ತುಂಬಾ ಅಪಾರವಾದದ್ದು. ಬಹುಶಃ ನನಗೆ ಕೆಲವೊಮ್ಮೆ ಆಶ್ಚರ್ಯ ಅನಿಸ್ತದೆ, ಜನ ಇಷ್ಟು ನಂಬುತ್ತಾರ, ಯಾಕಷ್ಟು ಪ್ರಾಮಾಣಿಕವಾದ ವಿಶ್ವಾಸ ಇಟ್ಟಿದ್ದಾರೆ, ತುಂಬಾ ಗೌರವದಿಂದ ನಡ್ಕೊಳ್ತಾರೆ. ಅದಕ್ಕೆ ನಾನು ಆಗ ಹೇಳಿದ್ದು, ಗೆಳೆತನ ಅನ್ನೋದು ಇಹಲೋಕದ ಅಮೃತ ಅಂತ. ಅಂದ್ರೆ ಪ್ರೀತಿ, ವಿಶ್ವಾಸ, ಗೌರವ, ಮತ್ತೆ 4 ಜನರಲ್ಲಿ ನಮ್ಮ ಬಗ್ಗೆ ಅವರು ಮಾತಾಡೋದು, ಮತ್ತೆ ನಮ್ಮ ಏಳಿಗೆಯನ್ನು ಕಂಡು ಅವರು ಸಂಭ್ರಮಿಸುವಂತಹದ್ದು, ಇಂಥದ್ದೆಲ್ಲ ನಡೀತದೆ. ಆ ಕಾರಣಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಮನುಷ್ಯತ್ವದಿಂದ ಬದುಕಿದ್ದಾರೆ. ಅಂದ್ರೆ ಅವರ ಇನ್ನೊಂದು ಗುಣ ಹೇಳಬೇಕು ಅಂದ್ರೆ, ಅವ್ರದೆಲ್ಲ ಹೇಗೆ ಅಂತಂದ್ರೆ, ಅವ್ರಿಗೆ ಯಾರಾದ್ರೂ ಬೈದ್ರೆ ಅವ್ರು ಒಳಗೊಳಗೆ ಅವ್ರೊಳಗೆ ಅವರೇ ಬೈದ್ಕೊಂಡಾರ ಹೊರತು ಅವ್ರಿಗೆ ಹೋಗಿ ಬೈಯುವಂತ ಗುಣ ಇದೆ. ಅವ್ರು ಹೇಳ್ತಾರೆ, ತಿಳುವಳಿಕೆ ಮಾಡಿದರೆ ನಾನು ತಾಳೆ ತಿದ್ಕೊಳ್ತಾನೆ ಅಂತ, ಅದು ಬಿಟ್ಟು ಅವ್ರಿಗೆ ಉತ್ತರ ಕೊಟ್ಟು ಗೊತ್ತಿಲ್ಲ ಆಮೇಲೆ ಅಂತವರು. ಆದ್ರೆ ಇವತ್ತು ಅವರು ಅನಿರೀಕ್ಷಿತವಾಗಿ ದೇವಸ್ಥಾನಕ್ಕೆ ಬಂದ್ರು, ಹಾಗೆ ಜೊತೆಯಾಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಶಿಲ್ಪ. ನನಗೆ ಸರ್ ತುಂಬ ವರ್ಷದಿಂದ ಪರಿಚಯ. ಯಾಕೆ ನಾನು ಮೇಯ್ನಾಗಿ ಫಸ್ಟು ಅವ್ರ ಪರಿಚಯ ಇರೋಗಿಂತ ಮುಂಚೆ ಅವ್ರ ವಿಡಿಯೋಸ್ ನೋಡಿ ನಾನು ಫಾಲೋವರ್ ಅವರದ್ದು. ಅವರನ್ನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಅವ್ರ ವ್ಯಕ್ತಿ ಯಾರಂತ ಗೊತ್ತಿಲ್ಲ, ಅವ್ರ ವಿಡಿಯೋ ನೋಡ್ತಿದ್ದೆ, ಫಾಲೋವರ್ ಆಗಿದ್ದೆ. ಒಂದೊಮ್ಮೆ ಅವರು ಸಾಯಿಬಾಬಾ ಮಂದಿರದಲ್ಲಿ ಸಿಕ್ಕಿದ್ರು. ಅದಾದಮೇಲೆ ಅವರ ಸ್ನೇಹನ ಉಳಿಸ್ಕೊಂಡ್ವಿ ನಾವು. ಹೇಗಂತ ಹೇಳಿದ್ರೆ, ಅವರ ಸರಳತೆ ನಮ್ಮ ಲೈಫಲ್ಲಿ ಒಂಥರ ಪ್ರೇರಣೆ ಆಗ್ತಾ ಬಂತು. ದಿನ ಅಷ್ಟು ಮೇರು ಎತ್ತರದ ಮನುಷ್ಯ, ಸ್ವಭಾವದ ಮನುಷ್ಯ, ನಾವೆಲ್ಲೋ ಸಣ್ಣಕ್ಕಿರೋರನ್ನು ಗೌರವಿಸೋದು ನೋಡಿ ನಾವು ಕೂಡ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಅವರು ಮಾತಾಡ್ತಿರೋದು ಎಲ್ಲರಿಗೂ ಹೇಗೆ ಪ್ರೇರಣೆ ಆಯಿತು, ಹಾಗೆ ನಮಗೂ ಪ್ರೇರಣೆ ಆಯಿತು. ಮೇಯ್ನಾಗಿ ಅವರ ಸರಳ ಸಜ್ಜನಿಕೆ, ಅದೇ ಒಂಥರ ಪ್ರೇರಣೆ. ಹಾಗಾಗಿ ನಮ್ಮ ಸಮಸ್ಯೆಗಳೇನಾದರೂ ಬಂದರೆ ಅವರ ಮಾತು, ಅವರೇ ಒಂಥರ ಸಜೆಷನ್ ಇದ್ದ ಹಾಗೆ ನಮಗೆ ಮಾರ್ಗದರ್ಶಕರು ಅವರೇ. ಗುರಿ ಇರಬೇಕು, ಗುರು ಇರಬೇಕು ಅಂತಾರೆ. ಈ ಗುರುಗಳು ಅವರೇ. ನಮಗೆ ಏನೇ ಇದ್ರು ಅವ್ರ ಹತ್ರ ನಾವು ಕೇಳಿ. ಆಕ್ಚುಲಿ ನನ್ನ ತಂದೆ ತೀರ್ಕೊಂಡು 1-2 ವರ್ಷ ಆಯಿತು. ಅದಕ್ಕೆ ಆ ಜಾಗನ ಅವ್ರು ತುಂಬಿದ್ದಾರೆ. ತಂದೆಗಿಂತ ಹೆಚ್ಚಾಗಿ, ಗುರುಗಿಂತ ಹೆಚ್ಚಾಗಿ ಒಂದು ಒಳ್ಳೆ ಸ್ನೇಹಿತನ, ಅವ್ರಿಗೆ ಒಳ್ಳೆ ಮಾರ್ಗದರ್ಶಿಯ, ನಮ್ಮ ಕುಟುಂಬನ ಆ್ಯಕ್ಚುಲಿ ನಮ್ಮಿಬ್ಬರನ್ನು ಒಂದೇ ತಕ್ತಿಯಲ್ಲಿಟ್ಟು ನಾವಿವತ್ತು ಬಾಂಧವ್ಯದಿಂದ ಇದ್ದೇವೆ ಅಂತ ಹೇಳಿದ್ರೆ ಅವ್ರ ಕಾರಣ. ಇವಾಗ ಏನೇ ಒಂದು ಒಳ್ಳೇದಾದರೂ ಫಸ್ಟ್ ನಮಗೆ ತಲೆಯಲ್ಲಿ ಬರೋದವ್ರೆ, ಒಂದು ಪ್ರಾಬ್ಲಮ್ ಆದರೆ ಫಸ್ಟ್ ತಲೆಯಲ್ಲಿ ಬರೋದವ್ರೆ. ದಿನ ಅವ್ರ ಹತ್ರ ಮಾತಾಡಲಿಕ್ಕೆ ಸಿಗದೆ ಇದ್ರು ಯಾವತ್ತೋ ಒಂದಿನ ಒಂದು ಕಾನ್ವರ್ಜೇಷನ್ ಅಂತ ಸಿಕ್ಕಾಗ ಅದನ್ನಷ್ಟು ಫುಲ್ ಮಾಡ್ತಾರೆ. ಏನಂದ್ರು ಬರಿದಾದ ನಮ್ಮ ಸಮಸ್ಯೆಗಳ ಅಂತ ಅಲ್ಲ, ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನಾವು ಅವ್ರ ಹತ್ರ
ಹೇಳ್ಕೊಂಡ್ರೆ ನಮ್ಗೆ ಅವರಿಗೆ ಒಂಥರ ಏನು ಅವರ ಫಾಲೋವರ್ಸ್ ಅವ್ರ ಮಾತು ಕೇಳಿ ಕೆಲವರು ಅವರನ್ನು ಮೀಟ್ ಆಗಬೇಕು ಅಂತ ಹೇಳಿ ಅವ್ರ ಹಂಬಲಿಸ್ತಾರೆ. ಕೆಲವರು ಒಂದೊಮ್ಮೆ ಅವರನ್ನು ಮೀಟ್ ಆಗಬೇಕು, ಒಮ್ಮೆ ಅವ್ರ ಹತ್ರ ಮಾತಾಡಬೇಕು ಅಂತ ನಮ್ಮ ಹತ್ರ ಮಾತಾಡುವಾಗ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತದೆ. ನಮ್ಮ ಜೊತೆ ಅವ್ರು ನಡೆಯೋ ದಾರಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವಿದ್ದೀವಿ ಅಂತ. ನಾವೊಂದೊಮ್ಮೆ ಒಂದು ಹೋಟೆಲ್ಗೆ ಹೋಗಿರುವಾಗ ಒಂದು ಹುಡುಗ ತುಂಬ ಹಂಚ್ಕೊಳ್ತಾನೆ ಅವ್ರ ಬಗ್ಗೆ. ನಾನು ಅವ್ರ ಮಾತು ಕೇಳಿ ಕಾಲೇಜಲ್ಲಿ ಅವ್ರು ಮಾತಾಡಿರೋ ಪ್ರೇರಣೆ ಮಾತು ಕೇಳಿ ಕಾಲೇಜಲ್ಲಿ MBA ಏನೋ ಓದ್ತಿದ್ದಾನೆ, ಅದ ಮಾತನ್ನು ಕೇಳಿ ಅವನು ವರ್ಕ್ ಮಾಡಿಕೊಂಡು ಹೋಟೆಲಲ್ಲಿ ಕೆಲಸ ಮಾಡಿ MBA ಮಾಡ್ತಿದ್ದೀನಿ ಅಂತ. ಮತ್ತೆ ಕೆಲವೊಂದು ಅವರದ್ದು ಫೇಸ್ಬುಕ್ ಕಮೆಂಟ್ಗಳನ್ನೆಲ್ಲ ನಾನು ನೋಡಿದ್ದೇನೆ. ನಾನು ಸಾಯ್ಬೇಕು ಅಂತ ಅನ್ಕೊಂಡಿದ್ದೆ, ನಿಮ್ಮ ಪ್ರೇರಣೆ ಮಾತು ಕೇಳಿ ನನಗೆ ಬದುಕು. ನಾವು ಡೈಲಿ ಈಗ ಇವತ್ತಿಗೆ ನನಗೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ, ಆದರೂ ಕೂಡ ನಮ್ಗೆ ಅವ್ರ ಕಾರ್ಯಕ್ರಮಗಳಿಗೆ ನಾವು ಹೋಗೋಕ್ಕೆ ತುಂಬ ಹಂಬಲಿಸ್ತೇವೆ. ಆ ಮಾತುಗಳು ಅಷ್ಟು ಪ್ರೇರಣೆಯಾಗಿರ್ತದೆ. ಎಲ್ಲೋ ಒಂದೊಮ್ಮೆ ಎಷ್ಟು ನೋವಲ್ಲಿ ಒಂದು ಸೂಸೈಡ್ ಮಾಡ್ಕೊಳ್ಳಿಕ್ಕಂತ ಹೋಗಿರೋ ಮನುಷ್ಯ ಕೂಡ ಒಂದೊಮ್ಮೆ ಸ್ಪೀಚ್ ಕೇಳಿದ್ರೆ ವಾಪಸ್ ಬರ್ತಾನೆ, ಗ್ಯಾರಂಟಿ 100%. ನಮ್ಮಂತವ್ರು ತುಂಬಾ ಸಾವಿರಾರು ಜನ ಇದ್ದಾರೆ. ಸಿಕ್ಕಿರೋದು ನಮ್ಮ ಜನ್ಮದ ನಮ್ಮ ಜೀವನ ಒಂಥರ ಸಾರ್ಥಕದೆಡೆಗೆ ನಡೀತಾ ಇದೆ ಆ ಭಗವತಿ ದಯೆಯಿಂದ. ಮನುಷ್ಯ ನೋಡ್ರಿ ದುಡ್ಡು ಕೊಟ್ಟು ಏನ್ ಬೇಕಾದರೂ ಆತ್ಮೀಯರನ್ನ, ಜ್ಞಾನಿಗಳನ್ನ ಮತ್ತು ಬಹಳ ನೋಡಿ ತಂದೆ ಅಂತ ಹೇಳಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಈ ಸಂಬಂಧ ಎಲ್ಲಿ ಸಿಗೋಕ್ ಸಾಧ್ಯನೇ ಇಲ್ಲ. ಅದು ಬೆಲೆ ಕಟ್ಟಕ್ಕಾಗ್ತದ? ನಿಜಕ್ಕೂ ಪುಣ್ಯವಂತರು. ಒಳ್ಳೆ ಸ್ನೇಹಿತರಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಿರ್ತಾರೆ ಸರ್. ಅದ್ರಲ್ಲಿ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಸತ್ಯ ಅದು. ಒಂದು ಒಳ್ಳೆ ಒಳ್ಳೆ ಕುಟುಂಬ, ಅವರ ಮಗಳು, ಅವ್ರ ಮನೆಯವರು ತುಂಬ ಅವರ ಫ್ಯಾಮಿಲಿಯನ್ನು ನೋಡಿ ನಾವು ಕೂಡ ಒಂಥರ ಪ್ರೇರಣೆ ಆಗ್ತದೆ. ಅವರಷ್ಟು ಏನು ಆರಾಮದಾಯಕವಾಗಿದ್ದಾರೆ, ಪ್ರೇರಣೆ ಆಗಿರುವಾಗಲೇ ನಾವು ಕೂಡ ಅವ್ರ ಎದುರುಗಡೆ ತುಂಬಾ ಒಳ್ಳೆದ್ರಲ್ಲಿ ಬದುಕಬೇಕು. ನನ್ನ ಮಗನಿಗೆ ಯಾವ ಥರದಲ್ಲಿ ಅಂತ ಹೇಳಿದ್ರೆ ಅವರೊಂಥರ ಎನರ್ಜಿ ಬೂಸ್ಟ್ ಇದ್ದ ಹಾಗೆ. ಒಂದು ಅವನಿಗೊಂದೊಮ್ಮೆ ಅವ್ನು ತಪ್ಪು ಮಾಡಿದ್ರೆ ಅವ್ರಿಗೆ ಹೆದರುತ್ತಾನೆ, ಅವ್ರು ಬೈತಾರೆ, ಅವ್ರು ನೋಡಿದ್ರೆ ಹೇಳ್ತಾರೆ ಅಂತ ಹೆದರಿಕೆ ಇದೆ. ಹಾಗೆ ತಾನೊಂದು ಮಾಡೋ ಒಂದು ಸಣ್ಣ ಕೆಲಸ ಕೂಡ ಅವರ ಪ್ರೇರಣೆ ಸಿಗ್ತದೆ ಅನ್ನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಶರ್ಮಾ ಸರ್ ನೋಡಿದ್ರೆ ಇದನ್ನು ಖುಷಿ ಪಡೋದು, ಅವರನ್ನ ಸಮಾಧಾನ ಪಡಿಸ್ಬೇಕು ಅನ್ನೋದ್ರಲ್ಲಿ ಅದರಲ್ಲಿ ಓದ್ತಾನೆ, ಬರೀತಾನೆ, ಪ್ರತಿಯೊಂದು. ನಿಜವಾಗ್ಲೂ ಸರ್ ನಾವು ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತೀವಿ. ಅವ್ರು ನಮ್ಮೊಂದಿಗಿದ್ದಾರೆ ಅನ್ನೋದಕ್ಕಿಂತ ನಾವು ಅವ್ರ ಮುಂದಿಗಿದ್ದೇವೆ. ಅವ್ರು ಮಾಡೋ ಒಳ್ಳೆ ಕೆಲಸದಲ್ಲಿ, ಅವ್ರು ನಡೆಯೋ ಒಳ್ಳೆ ದಾರಿಯಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಳ್ಳಿಕ್ಕೆ ಎಷ್ಟೋ ಜನ ಇದ್ದಾರೆ. ಎಲ್ಲರಿಗೂ ಅವಕಾಶ ಸಿಕ್ಲಿಲ್ಲ ಆಗಿರ್ಬೋದು. ತುಂಬ ಜನ, ಕೆಲವರು ನನ್ನ ಫ್ರೆಂಡ್ಸೇ ಎಲ್ಲ ಇದ್ದಾರೆ, ಅವ್ರ ಬಗ್ಗೆ ನನ್ನ ಹತ್ರವೇ ಮಾತಾಡ್ತಾರೆ. ಅವರ ಸ್ಪೀಚ್ಗಳನ್ನು ಸ್ಟೇಟಸಲ್ಲಿ ಹಾಕೊಂಡಿರ್ತಾರೆ ನನ್ನ ಫ್ರೆಂಡ್ಸ್. ಆಗ ಅನ್ನಿಸ್ತಾ ಇರುತ್ತೆ, ಆಗ ಹೇಳಿದ್ರು ಅವರು ಯಾರೋ ಯೂಟ್ಯೂಬಲ್ಲಿ ನನ್ನ ವಿಡಿಯೋಸ್ ಹಾಕೊಳ್ತಾರೆ ಅಂತ. ನಿಜವಾಗ್ಲೂ ಸರ್ ಯಾರೋ ಆ ಥರ ಅವ್ರಿಗೆ ಕೊಡುವ ಅಂದರೆ ನಾವೇನು ಕೊಡ್ತೇವೋ ಅದನ್ನೇ ನಮಗೆ ದೇವರು ವಾಪಸ್ ಕೊಡ್ತಾನೆ ಅನ್ನೋದಕ್ಕೆ ಅವ್ರ ಸಾಕ್ಷಿ. ನಿಜವಾಗ್ಲೂ ಅವ್ರೀಗ ಒಂದು ಮಾತಾಗಿರ್ಬೋದು, ಕೊಡುವ ಕೈ ಆ ಥರ ಏನು ವಾಪಸ್ ದೇವರು ಅಷ್ಟೇ ಕೊಟ್ಟಿದ್ದಾನೆ ಅವರಿಗೆ. ಆ ಗುಣ ತುಂಬ ವಿರಳ, ಸರಳ ಸರ್, ಎಲ್ಲರಲ್ಲೂ ಬರಲ್ಲ. ಅವರಿಗೆ ಇರುವ ಹೆಂಡತಿಯ ಮೇಲಿನ ಒಂದು ಗೌರವ, ಮಗಳು ಮೇಲಿನ ಗೌರವ, ತಂದೆ ತಾಯಿಯ ಗೌರವ. ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಹೇಳ್ತೇನೆ, ಅವ್ರು ನಮ್ಗೆ ಯಾವಾಗಾದರೂ ಸಿಕ್ಕಾಗ ಅವರೊಂದು ಒಳ್ಳೆ ಮಾತಾಡೋದು ಕೇಳುವಾಗಲೇ, ಅಂದರೆ ಒಂದು ರೆಸ್ಪೆಕ್ಟಲ್ಲಿ ಮಾತಾಡುವಾಗ. ಮತ್ತು ಯಾವಾಗಲೂ ಆಗ ಹೇಳಿದ್ರು ಅವರು ನನ್ನ ಕಾಸ್ಟ್ಯೂಮ್ ಡಿಸೈನರ್ ಅಂತ. ಯಾವಾಗಲೂ ಅವರ ಡ್ರೆಸ್ ಕೋಡ್ ಬಗ್ಗೆ ನಾನು ಮತ್ತೆ ಇವರು ಕಮೆಂಟ್ ಮಾಡ್ತಾ ಇರ್ತೀವಿ. ಆಗ ಹೇಳ್ತಾರೆ ಇದು ನನ್ನ ಹೆಂಡತಿ ಹೇಳಿರೋದು. ಮತ್ತೆ ಅವ್ರು ಗೌರವಿಸ್ತಾರಲ್ಲ, ಅದನ್ನ ನೋಡಿ ಎಲ್ಲರೂ ಕಲಿತಾರೆ. ಈಗ ನನ್ನ ಗಂಡ ಹೇಗೆ ಅವ್ರ ಹೆಂಡತಿಯನ್ನು ಗೌರವಿಸ್ತಾರೆ, ಅವರು ಮನೆ ಮಕ್ಕಳನ್ನ ತುಂಬ ಇದು ಮಾಡ್ತಾರೆ, ನಾವು ಕೂಡ ಅದನ್ನು ಕಲಿಬೇಕು ಅಂತ ಅವ್ರು ಹೇಗೆ ಅನ್ಕೊಳ್ತಾರೆ. ಈಗ ನಾವು ಹೇಗೆ ಅನ್ಕೊಳ್ತೇವಲ್ಲ, ಹಾಗೆ ಸಮಾಜ ಕೂಡ ಹಾಗೆ ಅನ್ಕೊಳ್ತೇವೆ. ಈಗ ಎಂತಾಗಿದೆ ಅಂದರೆ ಸಮಾಜ ಒಂಥರ ಅವನತಿಯ ಕಡೆಗೆ ಹೋಗ್ತಾ ಇದೆ. ಯಾರಿಗೂ ಸಂಬಂಧಗಳಿಗೆ ಬೆಲೆನೇ ಗೊತ್ತಿಲ್ಲ. ಎಲ್ಲ ದುಡ್ಡು, ಗಂಡ ಎಲ್ಲೋ ಕೆಲಸ ಮಾಡ್ತಾನೆ, ಹೆಂಡತಿ ಇನ್ನೆಲ್ಲೋ ಕೆಲಸ ಮಾಡ್ತಾನೆ, ಸಂಬಂಧಗಳಿಗೆ ಬೆಲೆಯೇ ಇಲ್ಲ. ಮತ್ತೆ ಒಂದು ವರ್ಷ ಆಯಿತು, ಮದುವೆ ಆಯಿತು, ಡಿವೋರ್ಸ್ ಆಯಿತು, ಇನ್ನೇನೋ ಆಯಿತು ಅನ್ನೋ ಪರಿಸ್ಥಿತಿ ಇರ್ತದೆ. ಆದರೆ ಇಂಥವೆಲ್ಲ ಸಂಬಂಧಗಳು ಇಷ್ಟು ಹೆಸರು ಗಳಿಸಿದ ಮೇಲೆ ಸಂಬಂಧಗಳಿಗೂ ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ನಿದರ್ಶನ. ಈ ಕತೆ ಕೇಳ್ತಾ ಇದ್ರೆ ಈ ಪೌರೋಹಿತ್ಯಕ್ಕೆ ಒಂದು ಗೌರವ ತಂದು ಕೊಟ್ಟವ್ರು ನೀವು, ಅದು ಉನ್ನತ ನೀವು ಸಾಕ್ಷಿಯಾಗಿದ್ದೀರಿ. ಹಿಂಗೆ ಯಾರು ಅಧ್ಯಯನ ಮಾಡ್ತಿರ್ತಾರೆ ಈ ಹುಡುಗರು, ಪೌರೋಹಿತ್ಯನ ಮಾಡಿ ಬದುಕ್ಬೋದು ಅಂತ ಅನ್ಸುತ್ತಾ? ಪೌರೋಹಿತ್ಯವನ್ನು ಮಾಡಿ ಬದುಕಬಹುದು ಸರ್, ಆದರೆ ಅದಕ್ಕೆ ಬೇಕಾದ್ದು ಅಚಲವಾದಂತಹ ಒಂದು ನಂಬಿಕೆ ಮತ್ತು ಪ್ರಾಮಾಣಿಕವಾದಂತಹ ಕರ್ತವ್ಯ ನಿರ್ವಹಣೆ ಮತ್ತು ಅಧ್ಯಯನ. ಮತ್ತೆ ಒಂದು ಪೌರೋಹಿತ್ಯ ಮಾಡುವಾಗ ಪೌರೋಹಿತ್ಯ ನಿರ್ವಹಿಸುವವನ ಅಂತರಂಗ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳುವುದು, ಅವನ ಭಾವನೆಗಳಿಗೆ ನಾವು ಮಾಧ್ಯಮವಾಗಿ ದೇವತಾ ಸೇವೆ ನಡೀಬೇಕು, ಇದು ಪೌರೋಹಿತ್ಯ. ಮತ್ತೆ
ನನ್ನಿಂದಾಗಿ ಪೌರೋಹಿತ್ಯಕ್ಕೆ ಗೌರವ ಬಂತು ಅನ್ನುವುದಕ್ಕಿಂತಲೂ ಪೌರೋಹಿತ್ಯ ಕಾರಣದಿಂದ ನಾನು ಗೆದ್ದಿದ್ದೇನೆ ಅಂತ ನನಗೆ ಇವತ್ತು ಅನಿಸೋದು. ಯಾಕೆಂದರೆ ಒಂದು ಪೌರೋಹಿತ್ಯಕ್ಕೆ ಬಂದಾಗ ನಾವು ವಯಸ್ಸಿನ ಸಣ್ಣವರಾದರೂ ಜನ ನಮ್ಗೆ ನಮಸ್ಕಾರ ಮಾಡ್ತಾರೆ, ತುಂಬ ಗೌರವದಿಂದ ಮಾತಾಡ್ತಾರೆ, ಯೋಗ್ಯ ರೀತಿಯಲ್ಲಿ ಊಟೋಪಚಾರಗಳ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತಾರೆ, ಸಂಭಾವನೆ ಕೊಟ್ಟು ನಮಗೆ ನಮಸ್ಕಾರ ಮಾಡಿ ಕೇಳ್ತಾರೆ. ಆವಾಗೆಲ್ಲ ನಾನು ಇವತ್ತಿನ ಪುರೋಹಿತರಿಗೆ ಹೇಳುವುದೇನು ಅಂತಂದರೆ, ಅವರು ನಮ್ಮನ್ನು ಗೌರವಿಸ್ತಾರೆ ಅಂತಂದರೆ ನಾನು ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದೇನೆ ಅನ್ನುವ ಭ್ರಮೆಯಲ್ಲಿ ನಾವು ಇರಬಾರ್ದು. ನಮ್ಮ ಗುರುಹಿರಿಯರ ಆಶೀರ್ವಾದ ನಮ್ಮನ್ನು ಈ ಜಾಗಕ್ಕೆ ತಂದು ನಿಲ್ಲಿಸಿದೆ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ದೇವರನ್ನು ಪ್ರಾರ್ಥಿಸಬೇಕೇ ಹೊರತು ನಾನು ಆಶೀರ್ವಾದ ಮಾಡುವ ಮಟ್ಟಕ್ಕೆ ಬಂದಿದ್ದೇನೆ ಅನ್ನುವ ಅಹಂಭಾವ ನಮ್ಮನ್ನು ಆವರಿಸಿಕೊಳ್ಳಬಾರ್ದು. ಮತ್ತು ಎರಡನೇದು, ಒಂದು ಪೌರೋಹಿತ್ಯ ಅಂತಂದಾಗ ಅದಕ್ಕೆ ಅದರದ್ದೇ ಆದಂತಹ ಉಡುಗೆ ತೊಡುಗೆಗಳು, ಅದರದ್ದೇ ಆದ ವ್ಯವಸ್ಥೆಗಳಿದ್ದಾವೆ. ಅದು ಬಿಟ್ಟರೆ ಇವತ್ತು ಯಾವುದೋ ಫಿಲ್ಮ್ ಸ್ಟಾರಲ್ಲಿ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ವಿಚಿತ್ರ ಕೇಶ ವಿನ್ಯಾಸ ಮಾಡೋದು, ಇನ್ನೇನೋ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳೊಂದಿಗೆ ಹೋಗೋದು ಚಂದ ಅಲ್ಲ. ಅದರ ಚೌಕಟ್ಟಿನೊಳಗೆ ನಾವಿರುವುದು ಅದಕ್ಕೊಂದು ಮೌಲ್ಯ ತಂದು ಕೊಡುತ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿಭವೇನ ಚ ಅಂತ ಒಂದು ಮಾತು. ಒಬ್ಬ ವ್ಯಕ್ತಿಯ ಗೌರವಕ್ಕೆ ವಸ್ತ್ರ, ಅವನ ದೇಹದಾಢ್ಯತೆ, ಮಾತು, ದುಡ್ಡು ಎಲ್ಲವೂ ಕಾರಣ ಆಗ್ತದೆ. ಹಾಗಾಗಿ ಆ ಉಡುಗೆ ತೊಡುಗೆಗಳಲ್ಲಿ ಒಂದು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ಮತ್ತು ಹಿರಿಯರ ಅನುಭವಕ್ಕೆ ನಾವು ಕಿವಿಯಾಗುತ್ತಾ ಬರಬೇಕು. ಜೀವನದಲ್ಲಿ ಎಷ್ಟು ಬೆಳೆದರೂ ಕೂಡ ಸಣ್ಣ ಮಕ್ಕಳಿಂದ ಒಳ್ಳೆಯ ವಿಷಯ ಸಿಗ್ತದೆ. ಇವತ್ತು ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಅಕ್ಷಯ ಅಂತ, ಬಿಜಾಪುರದ ಹುಡುಗ, ಜ್ಯೋತಿಷ ವಿದ್ವತ್ ಮಾಡಿದ್ದಾನೆ, ಒಳ್ಳೆಯ ಪ್ರತಿಭಾನ್ವಿತ ಹುಡುಗ, ಒಳ್ಳೆ ಸಂಸ್ಕಾರವಂತ ಹುಡುಗ. ಎಷ್ಟೋ ಬಾರಿ ನಮ್ಮ ಮಾತುಗಳನ್ನು ಕೇಳಿದಾಗ ನಮ್ಮಲ್ಲಿ ಮಿಸ್ಟೇಕ್ ಆದರೆ ಅವನೇ ಬಂದು ನನಗೆ ಹೇಳ್ತಾನೆ. ನಾನು ಪೌರೋಹಿತ್ಯ ಮಾಡುವಾಗ ವ್ಯತ್ಯಾಸ ಅಂತ ಕಂಡ್ರೆ ಮನೆಗೆ ಬಂದಾಗ ಅವನಿಗೆ ಗೊತ್ತಿಲ್ಲದಂತೆ ಕೇಳುವ ಹಾಗೆ ನಾಟಕ ಮಾಡ್ತಾ ನನ್ನ ತಪ್ಪುಗಳನ್ನು ತಿದ್ದುತ್ತಾನೆ. ನಾನು ಅದನ್ನು ಬದಲು ಮಾಡಿಕೊಳ್ತೇನೆ. ಅಂದರೆ ಸಂಬಂಧಗಳು ಬೆಳೆಯಬೇಕಾದ ಬಗೆ ಹೀಗೆ. ಮತ್ತು ಇನ್ನೊಂದು ನಾನು ಹೇಳೋದು, ಯಾವುದು ಸಮಾಜಕ್ಕೆ ನಾವು ಉಪದೇಶ ಮಾಡಬೇಕಿದ್ರೆ ಮೊದಲು ನಮ್ಮಲ್ಲಿ ಅದು ಅನುಷ್ಠಾನದಲ್ಲಿ ಇರಬೇಕು. ಒಬ್ಬನಿಗೆ 10 ರೂಪಾಯಿ ಕೊಡಬೇಕಾದ್ರೆ ನಮ್ಮ ಹತ್ರ ಕನಿಷ್ಠ 10 ರೂಪಾಯಿಗಿಂತ ಹೆಚ್ಚಿರಬೇಕು, ಇಲ್ಲ 10 ರೂಪಾಯಿ ಆದರೂ ಇರಬೇಕು. ನಾವು ಮಾಡದೇ ಇರುವುದನ್ನು ಇನ್ನೊಬ್ಬರಿಗೆ ಹೇಳಬಾರ್ದು. ಹಾಗೆ ಕೆಲವು ವರ್ಗ ಯಜ್ಞ ಯಾಗಾದಿಗಳು, ಪೂಜೆ, ಅದು ಇದು ಎಲ್ಲ ಮೌಢ್ಯ ಅನ್ನೋದು ಒಂದು ಇರ್ತದೆ. ಆ ವರ್ಗಕ್ಕೆ ಏನು ಹೇಳ್ತೀರಾ, ಅಥವಾ ಹೇಗೆ ನಾವು ತಗೋಬೇಕು? ಮೌಢ್ಯ ಅಲ್ಲ ಸರ್. ಯಾಕಂದ್ರೆ ಒಂದು ವೇಳೆ ಅದು ಮೌಢ್ಯವೇ ಹೌದು ಅಂತಾಗಿದ್ರೆ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರುವುದಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೊಂದು, ಋಷಿ ಪರಂಪರೆ ಇದನ್ನೆಲ್ಲ ನಾವು ಒಪ್ಪಿದ್ದೇವೆ. ಆ ಋಷಿಗಳ ಜೀವನದ ಕಥೆ ಇದೆ, ಅವರು ಕೊಟ್ಟಂತಹ ಮಾರ್ಗದರ್ಶನ ಅದು. ಸುಮ್ಮನೆ ನಾನೇ ಬಂದು ಏನೋ ಬರ್ಕೊಂಡದ್ದಲ್ಲ. ಇನ್ನೊಂದು, ಎಲ್ಲಕ್ಕಿಂತಲೂ ಮಿಗಿಲಾಗಿ ನೀವು ಒಬ್ಬ ಸಾಮಾನ್ಯ ಮನಃಶಾಸ್ತ್ರಜ್ಞನ ನೆಲೆಗಟ್ಟಲ್ಲಿ ನೀವು ಯೋಚನೆ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯವನ್ನು ತುಂಬುವ, ಅವನ ಬದುಕಿಗೆ ಒಳ್ಳೆಯ ದಾರಿಯನ್ನು ತೋರಿಸುವಂತಹ ಪ್ರಕ್ರಿಯೆಗಳು ಈ ದೇವತಾರಾಧನೆ. ಯಾಕಂದ್ರೆ ಸೋತಾಗಲೆಲ್ಲ ನನಗೆ ಯಾರೂ ಇಲ್ಲ ಅಂತ ಅಂದುಕೊಂಡವನಿಗೆ ನೋಡಿಕೊಳ್ಳುವುದಕ್ಕೆ ದೇವರಿದ್ದಾರೆ ಅನ್ನುವ ಒಂದು ಭರವಸೆ ಅವನಿಗೆ ಒಳ್ಳೆಯ ಬದುಕನ್ನು ಕೊಡಬಲ್ಲದಲ್ಲ. ಈಗ ಅಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ನಾವು ವಾದ ಮಾಡಬಹುದಾದ್ರೆ, ನಾವು ಮುತ್ತಾತನನ್ನು ಅದರಿಂದ ಆಚೆ ನಾವು ಯಾರನ್ನು ನೋಡಲೇ ಇಲ್ಲ, ಅವರಿಲ್ಲ ಅಂತ ಅರ್ಥವಾ? ಅವರಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ ಎಲ್ಲರದ್ದು ಫೋಟೋ ಇಲ್ವಲ್ಲ. 10 ತಲೆಮಾರಿನಿಂದ ಫೋಟೋ ಕೇಳಿದ್ರೆ ಫೋಟೋ ಇದೆಯಾ? ಇಲ್ವಲ್ಲ. ಹಾಗಿದ್ರೆ ಅವರು ಇರ್ಲಿಲ್ವಾ? ಇದ್ರು. ಹೇಗೆ ಹೇಳ್ತೀರಿ? ನಮ್ಮ ಅಪ್ಪ ಹೇಳಿದ್ರು, ನಮ್ಮ ಅಜ್ಜ ಹೇಳಿದ್ರು, ಇದು ಅಷ್ಟೇ. ನಮ್ಮ ಹಿರಿಯರು ಹೇಳಿದ್ರು, ಋಷಿ ಪರಂಪರೆ ಹೇಳ್ಕೊಂಡು ಬಂತು, ನಂಬಿಕೊಂಡು ಬಂದೇವು, ಬಂದಿದೆ ಆ ಪರಂಪರೆ. ಮತ್ತೆ ಜಗತ್ತಿನಲ್ಲಿ ದೊಡ್ಡ ಕೆಲಸ ಮಾಡೋದು ನಂಬಿಕೆ. ಎಲ್ಲ ಸಂಬಂಧಗಳು ಉಳಿಯುವುದು ನಂಬಿಕೆ ಆಧಾರದ ಮೇಲೆ, ದೇವರು ಉಳಿಯುವಂಥದ್ದು ನಂಬಿಕೆ ಆಧಾರದ ಮೇಲೆ. ಅದಕ್ಕೆ ಹೇಳಿದ್ದು, ಜೀವನದಲ್ಲಿ ಹೇಳ್ತಾರೆ ನೋಡಿ, ಏನು ಮಾಡಿದ್ರು ತೊಂದರೆ ಇಲ್ಲ ಇತ್ತು, ಬೇಜಾರಿಲ್ಲ, ಆದರೆ ನಮ್ಮ ನಂಬಿಕೆಗೆ ದ್ರೋಹ ಮಾಡಿದವ ಅಂತ ಬೇಜಾರು ಮಾಡ್ತಾರಲ್ಲ, ಯಾವಾಗ ಬಂತು? ನೀನು ದುಡ್ಡು ಕೊಡದಿದ್ರೂ ಚಿಂತಿಲ್ಲ, ನಂಬಿಕೆಗೆ ದ್ರೋಹ ಮಾಡಬೇಡ ಅಂತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ದೇವರು ಅನ್ನುವ ಚೈತನ್ಯದ ಬಗ್ಗೆ ನಾವು ಇಟ್ಟುಕೊಂಡ ನಂಬಿಕೆ, ಅದಕ್ಕಿರುವ ಋಷಿ ಪರಂಪರೆ, ನಮ್ಮಲ್ಲಿರುವ ಯತಿ ಪರಂಪರೆಗಳು ಎಷ್ಟು ಸರಿ, ಎಂಥ ಪುರಾತನ. ಇದೇ ನೀವು ಇಲ್ಲಿರುವ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠದ ಕತೆ ಕೇಳಿದರೆ ಸಾವಿರ ವರ್ಷಗಳ ಹಿಂದಿನ ಪರಂಪರೆ. ಶೃಂಗೇರಿ ಜಗದ್ಗುರು ಪೀಠ, ಉಡುಪಿಯ ಮಧ್ವಾಚಾರ್ಯರ ಪೀಠ, ಎಷ್ಟು ಮಠ ಪರಂಪರೆಗಳಿದ್ದಾವೆ, ಸಾವಿರ ಇತಿಹಾಸ ಉಳ್ಳಂಥದ್ದು. ಹೇಗೆ ಸುಳ್ಳು ಅಂತ ಹೇಳೋದು ನಾವು ಅದನ್ನು? ಹಾಗಿದ್ರೆ ಅದೆಲ್ಲ ನಂಬಿಕೆ ಆಧಾರದ ಮೇಲೆ, ಅಧ್ಯಯನದ ಆಧಾರದ ಮೇಲೆ, ತ್ಯಾಗದ ಪರಿಣಾಮದಿಂದ ನಿಂತದ್ದು ತಾನೆ. ಹಾಗಾಗಿ ಇದು ಯಾವುದು ಸುಳ್ಳಲ್ಲ. ಆದರೆ ನಂಬುದು ಬಿಡೋದು ಅವರವರಿಗೆ ಬಿಟ್ಟದ್ದದು. ಯಾಕೆ ಅಂದರೆ, ಹೆತ್ತ ಅಮ್ಮನನ್ನು ದೇವರು ಅಂತ ನಂಬಿ ಅವಳೇ ಸರ್ವಸ್ವ ಅಂತ ಒಪ್ಪಿಕೊಂಡ ವರ್ಗ ಒಂದು ಕಡೆ ಇಲ್ಲ. ಆದರೆ ಅಮ್ಮ ಏನು, ಅಪ್ಪ ಅಮ್ಮ ಯೌವನದಲ್ಲಿ ಸಂತಾನ ಪಡ್ಕೊಂಡ್ರು, ನಾವು ಮಕ್ಕಳಾಗಿ ಹುಟ್ಟುಬಿಟ್ಟಿದ್ದೇವೆ, ಅಮ್ಮನ ಚಿನ್ನ ಕೊಡಲಿಲ್ಲ ಅಂದರೆ ಅಮ್ಮನನ್ನೇ ಕೊಲೆ ಮಾಡ್ತೇನೆ ಹೇಳುವ ಮಕ್ಕಳಿದ್ದಾರೆ. ನಾವು ಯಾವುದನ್ನು ಸರಿ, ಯಾವುದನ್ನು ತಪ್ಪು ಅಂತ ಹೇಳಬೇಕು ಅನ್ನೋದಕ್ಕಿಂತಲೂ ಅವನವನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೇಗೆ ಬದುಕೋದಕ್ಕೆ ಯೋಚನೆ ಮಾಡಿದ್ದಾನೆ ಅನ್ನೋದಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ
ಅದರ ಬಗ್ಗೆ ಏನು ಮಾಡಲಿಕ್ಕಿಲ್ಲ ಸರ್. ಯಾಕಂದರೆ ಇವತ್ತು ನಾವು ಮಾಧ್ಯಮಗಳನ್ನು ನೋಡ್ತೇವೆ, ಸಿಂಹ ಕ್ರೂರ ಪ್ರಾಣಿ, ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತದೆ, ಎಲ್ಲ ಮಾಡುತ್ತದೆ. ಅದೇ ಸಿಂಹವನ್ನು ಸಾಕಿದವನ್ನ ಅಪ್ಪಿಟ್ಕೊಂಡು ಮುತ್ತು ಕೊಡ್ತಲ್ಲ ಸರ್ ಸಿಂಹ. ಅಂದರೆ ಅವನು ಸಿಂಹವನ್ನು ಪ್ರೀತಿಸಿ, ಅದು ಅವನು ಪ್ರೀತಿಸಿ ಆ ಸಂಬಂಧವನ್ನು ಇಟ್ಕೊಂಡಿದ್ದಾನೆ, ಸಿಂಹ ಅವನ ಜೊತೆ ಚೆನ್ನಾಗಿದೆ. ನಮಗೂ ಸಿಂಹಕ್ಕೂ ಸಂಬಂಧ ಇಲ್ಲ, ನಮಗದು ಕ್ರೂರ ಮೃಗವಾಗಿ ಕಾಣುತ್ತದೆ, ಭಯ ಇದೆ, ನಾವು ಓಡ್ತೇವೆ, ಅದಕ್ಕೆ ನಾವು ಆಹಾರವಾಗಿ ಕಾಣುತ್ತೇವೆ. ಸಿಂಹ ಸಿಂಹವೇ. ಹಾಗೆ ದೇವರು ಧರ್ಮವೇ. ನಾವಿಟ್ಕೊಂಡ ಸಂಬಂಧ ಒಂದು ರೀತಿದ್ದು, ಈ ಸಂಬಂಧಗಳು ಒಂದು ರೀತಿದ್ದು. ಅದನ್ನು ಸರಿತಪ್ಪು ಯಾವುದನ್ನು ವಿಮರ್ಶೆ ಮಾಡಲಿಕ್ಕಿಲ್ಲ. ಅಂತಃಸಾಕ್ಷಿ ಒಪ್ಪಿದ ಹಾಗೆ ನಮ್ಮ ಬದುಕನ್ನು ರೂಪಿಸೋದಕ್ಕೆ ಯಾವ ಧೈರ್ಯ ತುಂಬುತ್ತದೆ, ಆ ದಾರಿಯಲ್ಲಿ ಸಾಕ್ತಾ ಇರುವುದಷ್ಟೇ ನಮಗೆ ಕರ್ತವ್ಯ ಅಷ್ಟೇ. ಬೇರೆ ಬೇರೆ ಧರ್ಮ ಇದೆ, ಬೇರೆ ಬೇರೆ ಜಾತಿಗಳಿದೆ, ಇದನ್ನು ಆಚರಣೆ ಮಾಡದ ಒಂದಿಷ್ಟು ವರ್ಗ ಇದೆ. ಹಾಗಾದ್ರೆ ಅವ್ರಿಗೆ ಇದನ್ನು ಮಾಡಿದರೆ ದೇವ್ರ ಪ್ರತ್ಯಕ್ಷ ಆಗ್ತಿದ್ನ, ಇದನ್ನು ಮಾಡಿದ್ರೇ ಒಳ್ಳೇದಾಗ್ತಿತ್ತಾ, ನಮ್ಗೆ ಆ ಭಾಗ್ಯ ಇಲ್ವಾ ಅಂತ ಯೋಚನೆ ಮಾಡ್ತಾರೆ. ಅಥವಾ ಅವ್ರಿಗೆ ಏನು ಹೇಳ್ತೀರಿ ನೀವು ಅಂಥ ಜನಕ್ಕೆ? ಹೇಗೆ ಅವರು ನಮ್ಮಲ್ಲಿ ಪುನರ್ಜನ್ಮವನ್ನು, ಜನ್ಮಾಂತರೀಯ ಕರ್ಮವನ್ನು ಒಪ್ಪುವಂಥ ಪರಂಪರೆ ನಮ್ಮದು. ಯಾಕಂದ್ರೆ ಇವತ್ತಿಗೂ ಪುರಾಣಗಳು ಹೇಳ್ತವೆ, ಇವತ್ತೊಬ್ಬ ಶ್ರೀಮಂತ ಆಗಿದ್ದಾನೆ ಅಂದ್ರೆ ಅರ್ಥ ಏನು ಅಂದ್ರೆ, ಕಳೆದ ಜನ್ಮದಲ್ಲಿ ಅವನಲ್ಲಿದ್ದ ಸಂಪತ್ತನ್ನು ಅವನು ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗ ಮಾಡಿದರೆ ಈ ಜನ್ಮದಲ್ಲಿ ಶ್ರೀಮಂತನಾಗಿ ಹುಟ್ಟಿದ್ದಾನೆ ಅಂತ. ಇಂತಹ ನಂಬಿಕೆಯನ್ನು ಇಟ್ಟುಕೊಂಡು ಬರುವ ನೆಲೆಯಲ್ಲಿ ನಾವು ನೋಡಿದ್ರೆ, ಜಾತಿ ಮತ ಸಂಪ್ರದಾಯ ಯಾವುದೇ ಮತಧರ್ಮಗಳು ಸಂಘರ್ಷದ ದಾರಿಯನ್ನು ಹೇಳಲಿಲ್ಲ, ದ್ವೇಷದ ಪಾಠವನ್ನು ಹೇಳಲಿಲ್ಲ. ನಾವು ಅಲ್ಪರು ಬಂದಾಗ ಏನು ಮಾಡಿದ್ದೇವೆ ಅಂತಂದ್ರೆ, ನಾನು ಹೇಳಿದ್ದೇ ದೊಡ್ಡದು ಅನ್ನುವ ಗಲಾಟೆಗೆ ಬಿದ್ದುಕೊಂಡು ಒಬ್ಬರನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದೆವು. ತಪ್ಪು ಯಾರ್ದು? ನಮ್ಮದೇ. ಇವತ್ತಿಗೂ ಇದ್ದಾರೆ ಜಾತಿ ಮತಗಳ ಸಂಪ್ರದಾಯವನ್ನು ಮೀರಿ ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು, ಮಠ ಮಂದಿರಗಳನ್ನು ಕಟ್ಟುವಂಥದ್ದು. ಇವತ್ತಿಗೂ ಸರ್ ಉತ್ತರ ಕರ್ನಾಟಕದ ಬದಿಗೆ ಬಂದರೆ, ಮೌನೇಶ್ವರರ ಗುಡಿಯಲ್ಲಿ ಜಾತ್ರೆ ಮಾಡಿದಾಗ ಎಂಜಲು ತೆಗೀಲಿಕ್ಕೆ, ವಾದ್ಯ ನುಡಿಸ್ಲಿಕ್ಕೆ ಅಂತ ಮುಸಲ್ಮಾನರು ಹೋಗ್ತಾರೆ. ಮೌನೇಶ್ವರ ಮುಸಲ್ಮಾನರಿಗೆ ಏನು ಸಂಬಂಧ ಅಂತ ನಾವು ವಾದ ಮಾಡೋದಲ್ಲ. ಕೇಳಿದರೆ ತಲೆಮಾರಿನ ಹಿಂದಿನ ಕಥೆ ಇದೆ ಅಂತ ಆಡುತ್ತಾರೆ. ಇಲ್ಲೇ ನಮ್ಮ ಕಾಪುವಿನ ಮಾರಿಗುಡಿಯಲ್ಲಿ ಮುಸಲ್ಮಾನ ಸಮುದಾಯವರು ಮಂಗಲವಾದ್ಯ ನುಡಿಸ್ತಾರೆ. ಹಾಗಿದ್ರೆ ದ್ವೇಷ ಎಲ್ಲಿ ಬಂತು ಅಂತಂದ್ರೆ, ಅದು ಈ ಕಾಲದಲ್ಲಿ ಈ ಯುವಕರಿಗೆಲ್ಲ ಯಾವುದ್ಯಾವುದೋ ಘಟನೆಗಳು ಪ್ರೇರಣೆಯಾಗಿ, ಯಾರ್ದೋ ಕೊಲೆ ಮಾಡಿದ್ರೆ, ಭಯೋತ್ಪಾದನೆ ಮಾಡಿದ್ರೆ, ಈ ಪಾಪದವ್ರನ್ನ ಹಿಂಸಿಸಿದ್ರೆ ಅದೇ ದೊಡ್ಡ ಆದರ್ಶ ಅನ್ನುವ ಯಾವುದೋ ಒಂದು ತಪ್ಪು ಕಲ್ಪನೆ ತಲೆಯಲ್ಲಿ ಬಂದಾಗ ಅದು ತಪ್ಪಿಗೆ ದಾರಿಯಾಗಿದೆ. ಆದರೆ ಎಲ್ಲರೂ ದೇವರನ್ನು ನಂಬುತ್ತಾರೆ, ಅವರವರ ಮತ ಧರ್ಮಗಳಿಗೆ ಅನುಸಾರವಾಗಿ ಅವರ ಆಚರಣೆಯನ್ನು ನಾವು ನಮ್ಮ ಆಚರಣೆಯನ್ನು ಬೈಯುವುದಲ್ಲ, ಅದರ ಬದಲಿಗೆ ಅದಕ್ಕೆ ಪೂರಕರಾಗಿ ನಾವು ನಿಲ್ಲಬೇಕಷ್ಟೇ. ಈಗ ಇನ್ನೊಬ್ಬರ ಯಾವುದೋ ಒಂದು ಪ್ರಾರ್ಥನೆ, ಇನ್ಯಾವುದೋ ಮೆರವಣಿಗೆ ನಮಗೆ ತೊಡಕಾಗ್ತದೆ ಅಂತ ನಾವು ಭಾವಿಸಿದರೆ, ನಮ್ಮದು ಅವರಿಗೂ ತೊಡಕಾಗ್ತದೆ, ಅವ್ರದ್ದು ನಮಗೂ ತೊಡಕಾಗ್ತದೆ ಅಂತ ಬರ್ತದೆ. ಅದರ ಬದಲಿಗೆ ಅವರದ್ದನ್ನು ಅವ್ರು ಮಾಡ್ತಾರೆ, ಚಂದದಲ್ಲಿ ಮಾಡಲಿ ಅಂತ ಸುಮ್ಮನೆ ಇದ್ರೆ ಯಾರಿಗೂ ಸಂಘರ್ಷ ಇಲ್ವಲ್ಲ. ಆದ್ದರಿಂದ ಪರಸ್ಪರ ಗೌರವದಿಂದ ಬದುಕುವ ಬದುಕೇನಿದೆ ಅದು ಸಾಮರಸ್ಯಕ್ಕೆ ನಿಜವಾಗಿ ಕಾರಣ ಆಗ್ತದೆ. ನಮ್ಮ ನಂಬಿಕೆಯನ್ನು ಇಟ್ಕೊಂಡು ಎಲ್ಲವನ್ನೂ ಗೌರವಿಸಬೇಕು. ಈಗ ನನ್ನ ಅಮ್ಮ ನಾನು ತುಂಬ ಕಷ್ಟಪಟ್ಟು ಸಾಕಿದ್ದಾಳೆ, ನಮ್ಮ ಅಪ್ಪ ತುಂಬ ಚೆನ್ನಾಗಿ ನನ್ನ ನೋಡಿದ್ದಾರೆ, ಸತ್ಯವೇ. ಹಾಗೆ ನನ್ನ ಎದುರಿರುವವನನ್ನು ಕೂಡ ಅವನ ಅಪ್ಪ ಅಮ್ಮ ಹಾಗೆ ನೋಡಿದ್ದಾರಲ್ಲ. ಆ ಕಾರಣಕ್ಕೆ ನನ್ನ ಅಮ್ಮ ನನ್ನ ಅಪ್ಪನ ಬಗ್ಗೆ ಇರುವ ಗೌರವ ಅವರ ಅಪ್ಪ ಅಮ್ಮನ ಬಗೆಗೂ ನಮಗಿರಬೇಕು. ಇಂತಹ ಭಾವನೆಗಳು ಬಂದಾಗ ನಾನು ದೊಡ್ಡವನು ನೀನು ಕನಿಷ್ಠ, ಈ ಭಾವನೆಗಳಿಗೆ ಎಡೆ ಇಲ್ಲ. ನಾನೇನೋ ಮಾಡಿದ್ದೇನೆ ನೀನೇನು ಮಾಡಲಿಲ್ಲ, ಆ ದ್ವೇಷಕ್ಕೆ ಎಡೆ ಇಲ್ಲ. ಅದನ್ನ ಪ್ರೀತಿ, ಈ ಗೌರವಗಳು ತುಂಬ ತುಂಬ ಖುಷಿ ಕೊಡ್ತವೆ. ಯಾಕಂದ್ರೆ ಇವತ್ತು ನಾನೇ ಅನುಭವಿಸ್ತೇನೆ ಸರ್, ಎಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಜನ ನುಗ್ಕೊಂಡು ಬಂದು ಮಾತಾಡ್ತಾರೆ, ಖಾಲಿ ಬಿಡಬೇಕು ಅಂತಾರೆ, ನಿಮ್ಮನ್ನು ಎದುರೆದುರು ನೋಡ್ತಾ ಇದ್ದೇವೆ ಅನ್ನೋ ಕಾರಣ ಖುಷಿ ಅಂತಾರೆ. ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತೇವೆ ಅಂದ್ರೆ ಪಕ್ಕದ ಮನೆಯವ್ರು ಫೋನ್ ಮಾಡ್ತಾರೆ, ಸರ್ ನಾನು ಇಂತಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ, ನಮ್ಮ ಮನೆಗೆ ಬಂದು ಹೋಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಶಾಲೆ ಕಾಲೇಜಿಗೆ ಹೋದ್ರೆ ಮಕ್ಕಳು, ಸರ್ ನಿಮ್ಮನ್ನು ಅಲ್ಲಿ ನೋಡಿದ್ದೇವೆ ಇಲ್ಲಿ ನೋಡಿದ್ದೇವೆ ಅಂತ ಒಂದು ಮಕ್ಕಳು ಮಾತಾಡ್ತಾರೆ. ಸರ್ ನಾವು ನಿಮ್ಮ ಫ್ಯಾನ್ಸ್ ಅಂತ ಶಾಲೆಗೆ ಹೋಗೋ ಮಕ್ಕಳು ಹೇಳ್ತಾರೆ, ಮಕ್ಕಳು ಹೇಳ್ಕೊಂಡು ಬಂದು ಅಳ್ಳುತ್ತಾರೆ. ಇಂಥದ್ದೆಲ್ಲ ಕೇಳಿದಾಗ ನಮ್ಗೊಳಗೆ ಖುಷಿ ಅನ್ಸೋದು ಏನು ಅಂತಂದ್ರೆ, ನಮ್ಮ ಕನಸೆ ಈ ಸಣ್ಣ ಸಣ್ಣ ಮಕ್ಕಳು ಏನು ಹೈಸ್ಕೂಲು PUC ಓದ್ತಾರಲ್ಲ ಮಕ್ಕಳು, ಆ ಮಕ್ಕಳು ಒಳ್ಳೆಯ ಬದುಕನ್ನು ಕಟ್ಟಿಕೊಂಡ್ರೆ ಅವರು ದೇಶದ ಆಸ್ತಿಗಳಾಗಿ ರೂಪುಗೊಳ್ಳುತ್ತಾರೆ. ಅದಕ್ಕೋಸ್ಕರ ನಮ್ಮ ಮಾತು ಪರಿಣಾಮ ಆಗ್ತದೆ ಅಂತಾದ್ರೆ, ನಾನು ಮಾಡುವ ದೇವರ ಪೂಜೆಗೂ ಇದಕ್ಕೂ ವ್ಯತ್ಯಾಸ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಅದೇ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೇನೆ, ಅದನ್ನು ಗೆದ್ದಿದ್ದೇನೆ ಕೂಡ. ಈಗೇನು ಕೆಲಸದ ಒತ್ತಡ ಇದೆಯಾ? ತುಂಬ ಕಡೆ ಕರೀತಾರೆ, ಆ ಥರದ್ದು ತುಂಬ ಇದೆ ಸರ್. ಒಂದ್ ಕಡೆ ಪೌರೋಹಿತ್ಯ ಇದೆ, ನಾನು ಮಾಡಬೇಕು ಪೌರೋಹಿತ್ಯ. ಎಲ್ಲಿ ಯಾವ ದೇವಸ್ಥಾನಕ್ಕೆ? ದೇವಸ್ಥಾನದಲ್ಲಿ ಅಂತಲ್ಲ, ಇಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಕಾರ್ಯಕ್ರಮ ಪೌರೋಹಿತ್ಯಗಳಿರ್ತವೆ, ನಾನು ಹೋಗಬೇಕು. ಕೆಲವರು ತುಂಬಾ ನಿರೀಕ್ಷೆ ಇಟ್ಟು ಬರಲೇಬೇಕು, ನಾನೇ ಬರಬೇಕು ಅಂತಂದಾಗ ನಾನು ಅದಕ್ಕೆ ಹೋಗ್ಲೇಬೇಕು, ಹೋಗ್ತೇನೆ ಕೂಡ. ಮತ್ತೆ ಶಾಲೆ ಕಾಲೇಜಿನ ಕಾರ್ಯಕ್ರಮಗಳು ತುಂಬಾ ಇದ್ದಾವೆ, ತುಂಬಾ ಪ್ರೀತಿಯಿಂದ ಮಾತಾಡ್ತೇನೆ. ಮತ್ತೆ ನನ್ನ ವ್ಯಾವಹಾರಿಕ ವಿಚಾರಗಳನ್ನು ಮುಕ್ತವಾಗಿ ಹೇಳಿಕೊಳ್ತೇನೆ. ಈಗ ಕಾರ್ಯಕ್ರಮಕ್ಕೆ ಹೋದಾಗ ನೀವು ಸಂಭಾವನೆ ತಗೊಳ್ತೀರಾ ಕೇಳಿದ್ರೆ ಖಂಡಿತವಾಗಿ ತಗೊಳ್ತೇನೆ. ಯಾಕಂದ್ರೆ ಎಷ್ಟೋ ಬಾರಿ ನನ್ನ ಪೌರೋಹಿತ್ಯಕ್ಕೆ ನಾನು ಬದಲಿ ವ್ಯವಸ್ಥೆ ಮಾಡಿ ನಾನು ಕಾರ್ಯಕ್ರಮಕ್ಕೆ ಹೋಗಬೇಕು, ನನ್ನ ಜೀವನದ ದಾರಿ ಅದು.
ಯಾಕಂದ್ರೆ ಗುರುಮೆ ಸುರೇಶ್ ಶೆಟ್ಟಿ ಅವರೊಂದು ಮಾತು ಹೇಳ್ತಿದ್ರು. ಅವ್ರ ಕಾರ್ಯಕ್ರಮ ಕರೆದು ಎಲ್ಲ ಬೆನ್ನು ತಟ್ಟಿ ಮಾತಾಡಿಸಿ ಆಯ್ತಾಯ್ತು ಅಂತ ಹೇಳಿ ಬದಿ ಕರ್ಕೊಂಡು ಬಂದು ಕಿಸೆ ದುಡ್ಡು ಹಾಕೋರು ಅವರು. ಮತ್ತೆ ಹೇಳ್ತಾರೆ, ನೀವು ಬರ್ಬೇಕಲ್ಲ ಅಣ್ಣ ಅಲ್ಲಿಂದ, ನಿಮಗೆ ಜೀವನ ಉಂಟಲ್ಲ ಅಂತ ಹೇಳಿ ದುಡ್ಡು ಹಾಕೋರು. ಅಂದ್ರೆ ಹೌದು, ನನಗೆ ಗೊತ್ತಿದೆ, ನನಗೂ ತಿಂಗಳ ಸಂಬಳ ಬಂದು ಬೇಕಾದಷ್ಟು ಆಸ್ತಿ ಇದ್ರೆ ನಾನು ಉಚಿತವಾಗಿ ಸಮಾಜಕ್ಕೆ ಇದನ್ನು ಮಾಡ್ತಾ ಹೋಗ್ತೇನೆ, ನನಗೂ ಗೊತ್ತು. ಹಾಗಂತ ಇವತ್ತಿಗೂ ಒಬ್ಬ ಕಲಾವಿದ ಕಾರ್ಯಕ್ರಮ ಮಾಡಿದ್ರೆ ಅವನಿಂದ ನಾನು ಸಂಭಾವನೆ ನಿರೀಕ್ಷೆ ಮಾಡೋದಿಲ್ಲ, ಒತ್ತಾಯದಿಂದ ಕೊಟ್ಟರೆ ತಗೊಳ್ತೇನೆ. ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಹೋದರೆ ನಾನು ಸಂಭಾವನೆ ತಗೊಳ್ಳೋದಿಲ್ಲ. ಇನ್ಯಾರ್ದೋ ಮನೆಯಲ್ಲಿ ಶಿಬಿರ ಮಾಡಿದ್ರೆ ನಾನು ಅಲ್ಲಿ ಹೋಗಿ ದುಡ್ಡು ತಗೊಳ್ಳೋದಿಲ್ಲ. ಯಾಕೆಂದ್ರೆ ಚಿಂತಿಲ್ಲ, ನನಗೆಲ್ಲೋ ಕೊಟ್ಟಿದ್ದಾರೆ. ಮತ್ತೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ನಿರೀಕ್ಷೆಗೆ ಮೀರಿ ಸಂಭಾವನೆ ಬಂತು ಅಂತಂದ್ರೆ ಅದನ್ನು ಯಾರಿಗೋ ಪಾಪದವರಿಗೆ ಒಂದು ಸ್ವಲ್ಪ ಜನಕ್ಕೆ ಅದರಲ್ಲಿ ಹಂಚುತ್ತೇವೆ. ನಮಗೆ ಪೂರ್ತಿ ನಮಗೆ ಬೇಕು ಅಂತ ನಮ್ಗೆ ಅನಿಸೋದಿಲ್ಲ. ಯಾಕೆಂದ್ರೆ ಆವತ್ತು ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಯಾರೋ 200 ರೂಪಾಯಿ ಕೊಟ್ಟದ್ರಿಂದ ನಾವು 10ನೇ ಕ್ಲಾಸ್ ಓದಿದ್ದೇವೆ, ನಮ್ಗೆ ಗೊತ್ತದು. ಹಾಗಾಗಿ ಇಂಥದ್ದೆಲ್ಲ ಮಾಡ್ತಾ ಇದ್ದೇವೆ ಸರ್. ಹಾಗೆ ಸ್ಟೇಜ್ ಮೇಲಿಂತ ಇವೆಲ್ಲ ನೆನಪಾಗುತ್ತಾ? ಹರಿದ ಛತ್ರಿ ನೆನಪಾಗ್ತದೆ ಸರ್, ಮೊದಲ ಪ್ಯಾಂಟ್. ಖಂಡಿತ ಖಂಡಿತ. ಇವತ್ತಿಗೂ ನಾನು ಇಡೀ SLCಯಲ್ಲಿ ನನಗಿದ್ದದ್ದು ಒಂದು ಅಂಗಿ ಒಂದು ಚಡ್ಡಿ. ಅದನ್ನು ಎಲ್ಲರೂ ಒಳ್ಳೇದು ಹಾಕೊಂಡು ಬರ್ತಾರೆ ಅನ್ನೋ ಕಾರಣಕ್ಕೆ ದಿನ ಅಮ್ಮನ ತೊಳೆದು ಹಾಕ್ಲಿಕ್ಕೆ ಅಮ್ಮ ಬೈತಿದ್ರು. ಬೇಕು ಅಂತ ಮಣ್ಣು ಮಾಡ್ಕೊಂಡು ಬರ್ತಿದ್ವು. ಒಂದು ದಿವಸ ಬಸ್ಸಲ್ಲಿ ಹತ್ತಬೇಕಿದ್ರೆ ಅಂಗಿ ಚಡ್ಡಿ ಒಣಗಿರಲಿಲ್ಲ. ಆಗ ಪಕ್ಕದವನು ಕೇಳಿದ, ಅಂಗಿ ಒದ್ದೆಯಾ ಅಂತಂದ. ಇಲ್ಲ, ಮಳೆ ಬಂದು ಒದ್ದೆ ಆಯಿತು, ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದೆ. ಯಥಾರ್ಥ ಹಾಗಲ್ಲ, ಬೇರೆ ಬಟ್ಟೆ ಇಲ್ಲ ಅನ್ನೋ ಕಾರಣಕ್ಕೆ ಒದ್ದೆ ಹಾಕೊಂಡು ಹೋಗಿದ್ದೆ. ಆದರೆ ನಮ್ಮ ಅಪ್ಪ ಅಮ್ಮನ ಅವಮಾನಿಸಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳಿದೆ. ಆ ದಿನಗಳೆಲ್ಲ ಇವತ್ತೂ ನಮಗೆ ನೆನಪಿದೆ. ಹಾಗಾಗಿ ಈಗಲೂ ನಮ್ಮ ಮನೆಗೆ ಬಂದಾಗ ಯಾರಿಗಾರು ಬಟ್ಟೆ ಕೊಡಬೇಕು ಅಂದರೆ ನನ್ನ ಹೆಂಡತಿ ಹೇಳ್ತಾಳೆ, ಅಲ್ಲೊಂದು ಒಳ್ಳೇದುಂಟು ಅದು ಕೊಡುವ ಅಂತ. ಯಾಕೆಂದರೆ ಇಷ್ಟೇ ಇವತ್ತು ನಮಗಿದೆಯಲ್ಲ, ಹಾಗ ನಮ್ಮಲ್ಲಿ ಬೇರೆ ಒಳ್ಳೇದಿದ್ದನ್ನು ಕೊಡುವ. ಅವ್ರದ್ದು ಯಾವತ್ತೊಂದು ಮಾತು, ನೀವು ಕೊಡೋದಾರು ಕೊಡಿ, ಪ್ರಯೋಜನಕ್ಕೆ ಬಾರದದ್ದು ಕೊಡಬೇಡಿ ಅಂತ. ಅಂದರೆ ನಮಗೆ ಆವತ್ತು ಪ್ರಯೋಜನಕ್ಕೆ ಬಾರದಿದ್ದೂ ಸಿಗಲಿಲ್ಲ, ಬರುವಂಥದ್ದನ್ನು ಕೊಡುವ ಸಂಖ್ಯೆ ಹೆಚ್ಚಿರಲಿಲ್ಲ. ಇವತ್ತು ನಮ್ಗೆ ಕೊಟ್ಟಾಗ ಇನ್ನೊಬ್ರಿಗೆ ಒಳ್ಳೆಯದನ್ನು ಕೊಡಬೇಕು. ಹಾಗೆ ಎಲ್ಲ ಬದುಕಿನ ಪ್ರತಿಯೊಂದು ಕ್ಷಣಗಳು ನೆನಪಾಗೋದ್ರಿಂದಲೇ ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡುತ್ತೇನೆ. ಬೆಳೆದ ಮಕ್ಕಳು ಬಂದರೆ ಪ್ರೀತಿಯಿಂದ ಬುದ್ಧಿವಾದ ಹೇಳ್ತೇನೆ. ಇವತ್ತು ಒಬ್ಬ ಹುಡುಗ ಮನೆಗೆ ಬಂದಿದ್ದ, ತುಂಬ ಸೋತ ಹುಡುಗ, ತುಂಬ ಆತ್ಮವಿಶ್ವಾಸ ತಂದಿದ್ದ. ಅವ್ನು ಹೇಳ್ತಾನೆ, ಸರ್ ನೀವು ನನ್ನ ಬಗ್ಗೆ ಮಾತಾಡಿದ ಮೇಲೆ ಪೇಟೆ ನನ್ನನ್ನು ಗುರುತಿಸ್ತಾರೆ ಅಂದ. ಖುಷಿ ಅನ್ನಿಸ್ತು. ಅಂದರೆ ಹೀಗೆ ನಾನು ಹೇಳೋದೇನು ಅಂತಂದರೆ, ನಮ್ಮನ್ನು ಸಮಾಜ ಹೇಗೆ ಸ್ವೀಕರಿಸಿ ಗೌರವಿಸ್ತದೆ, ನನ್ನಂತೆ ಇನ್ನೊಬ್ಬರನ್ನು ಗೌರವಿಸ್ತಾ ಬರಬೇಕು. ಹಾಗೆ ಒಬ್ಬರನ್ನೊಬ್ಬರು ಗೌರವಿಸ್ತಾ ಬಂದಾಗ ಸಮಾಜ ಗೌರವಯುತವಾದ ವ್ಯವಸ್ಥೆಯಲ್ಲಿ ಬರ್ತದೆ. ಅದಕ್ಕೋಸ್ಕರ ಇನ್ನೊಬ್ಬರ ಬೆಳವಣಿಗೆಯ ಬಗ್ಗೆ ನಮಗೆ ಮತ್ಸರ ಇರಬಾರ್ದು. ಮತ್ತೆ ನಾನು ನಿಮ್ಮ ಹಾಗೆ ಬೆಳೆಯಬೇಕು ಅಂತ ನಮ್ಗೆ ಆಸಕ್ತಿ ಇರಬೇಕೇ ವಿನ ನಿಮ್ಮನ್ನು ಅವಗಣನೆ ಮಾಡಬೇಕು, ನಿಮ್ಮನ್ನು ಅವಹೇಳನ ಮಾಡಿ ನಾನು ನಿಮ್ಮನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಪ್ರಚೋದನೆ ಬಂದರೆ ಅವನು ಜೀವಮಾನದಲ್ಲಿ ಉದ್ಧಾರ ಆಗೋದಿಲ್ಲ. ಒಂದನೇದು. ಎರಡನೇದು, ನಾನು ಸುಪ್ರೀಂ, ನನಗೆಲ್ಲ ಗೊತ್ತಿದೆ, ಇನ್ನೆಲ್ಲ ನನಗಿಂತ ಗೊತ್ತಿಲ್ಲದವರೇ ಇರೋದು ಅನ್ನುವ ತಲೆಗೆ ಬಂದರೆ ಆವಾಗ ಅವನ ಅವನತಿ ಆರಂಭ ಆಯಿತು ಅಂತ ಲೆಕ್ಕ. ಜೀವನದಲ್ಲಿ ಯಾವತ್ತೂ ಕಲೀಲಿಕ್ಕೆ ತುಂಬ ಉಂಟು ಅನ್ನುವ ಯೋಚನೆಯಲ್ಲೇ ಹೋಗ್ತಾ ಇರುವವ ಜೀವನದಲ್ಲಿ ಬೆಳೀತಾ ಬರ್ತಾರೆ. ಅಮ್ಮನ ನೆನೆಸ್ಕೊಂಡು ಹೇಳೋದಾದರೆ ಒಂದು ಮಾತು. ಅಮ್ಮ ನೆನೆಸ್ಕೊಳ್ಬೇಕಾದ್ರೆ ಸರ್, ನನ್ನ ಇವತ್ತಿನ ವಾಂಗ್ಮಯ ಜಾತ್ರೆ ಏನು ನಾನು ಮಾತಾಡ್ತಾ ಇದ್ದೇನೆ, ಅದರ ಮೂಲ ಅಡಿಪಾಯ ಮತ್ತು ಶುಭ ಮುಹೂರ್ತ ಮಾಡಿಕೊಟ್ಟದ್ದು ನನ್ನ ಅಮ್ಮ. ನನ್ನ ಪ್ರೈಮರಿ ಶಾಲೆಯಲ್ಲಿ ಒಬ್ಬರು ಮಾಸ್ಟರ್ ರಿಟೈರ್ ಆಗಿ ಹೋಗೋರು. ನನಗೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಆಸೆ ಇತ್ತು, ಧೈರ್ಯ ಇರಲಿಲ್ಲ. ಒಂದು ವಾಕ್ಯ ಹೇಳಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರ ಊರಿಗೆ ಓಡಿದೆ. ಅಲ್ಲಿಗೆ ಮನೆಗೆ ಹೋಗಬೇಕಿದ್ರೆ ಅದು ಬಸ್ಸಲ್ಲೇ ಓಡಬೇಕು, ಬೇರೆ ಅಂತ ಇಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಮೈಕಲ್ಲಿ ಕೇಳ್ತಾ ಉಂಟು, ಸನ್ಮಾನ ಕಾರ್ಯಕ್ರಮ ಆರಂಭ ಆಯಿತು ಅಂತ. ನಾನು ಅಮ್ಮನ ಹತ್ರ ಹೇಳಿದೆ, ಇಲ್ಲಮ್ಮ ನನ್ನ ಹತ್ರ ಇನ್ನೂ ಆಗೋದಿಲ್ಲ, ನಾನು ಹೋಗೋದಿಲ್ಲ ಅಂದೆ. ಅಮ್ಮ ಹೇಳಿದ್ರು, ಇಲ್ಲ ನಿನಗೆ ಆಗ್ತದೆ, ಚಿಕ್ಕಪ್ಪ ಬಿಡ್ತಾರೆ ಅಂತ. ಆ ಕತ್ತಲೆಯಲ್ಲಿ ಲೈಟ್ ಇಲ್ಲದ ಯಾವುದೋ ಸೈಕಲಲ್ಲಿ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋದರು. ಅಲ್ಲೊಂದು ಕೃಷ್ಣಪ್ಪ ಮಾಸ್ಟರ್ ಅಂತ ಇದ್ರು, ಅವ್ರ ಮನೆಗೆ ಹೋಗಿ ಸರ್ ಒಂದು ಗಂಧದ ಹಾರ ಬೇಕಿತ್ತು ಅಂತ ಕೇಳಿದೆ ಕತ್ತಲೆಗೆ. ಅವ್ರಿಗೆ ಆತಂಕ ಆಯಿತು, ಯಾಕಂದರೆ ಗಂಧದ ಹಾರ ಕತ್ತಲೆ ಯಾಕೆ ಕೇಳ್ತಾರೆ ಅಂತ ಗೊತ್ತಿಲ್ಲ ಅಂತ. ಮತ್ತೆ ಹೇಳಿದೆ, ಹೀಗೆ ಸನ್ಮಾನ ಮಾಸ್ಟಿಗೆ ಹಾಕಬೇಕಿತ್ತು. ಅವ್ರು ಹೇಳಿದರು, ನನ್ನ ಹತ್ರ ಇಲ್ಲಪ್ಪ ಗಂಧದ ಹಾರ, ನನ್ನ ಹತ್ರ ಇಲ್ಲ, ಆದರೆ ನನಗೆ ಹಾಕಿದ್ದೊಂದುಂಟು ಮನೆಯಲ್ಲಿ, ತಂದು ಕೊಡುತ್ತೇನೆ ಅಂತ. ಪಾಪ ಧೂಳು ಹಿಡಿದನ್ನು ಕೊಡವಿ ತಂದನ್ನು ಕೊಟ್ಟರು, ಮಾಸ್ಟಿಗೆ ಹಾಕ್ಲಿಕ್ಕಲ್ಲ ಹಾಕು ಅಂತ. ಹೋಗಿ ಆವತ್ತು ಆ ಮಾಲೆಯನ್ನು ಮಾಸ್ಟಿಗೆ ಹಾಕಿ ನಾನು ಅವತ್ತು 2 ನಿಮಿಷ ಮಾತಾಡಿದ್ದೆ ಸರ್, 2 ನಿಮಿಷ ಮಾತಾಡಿದ್ದೇನೆ. ಆವತ್ತು ಅಮ್ಮ ಧೈರ್ಯ ಕೊಟ್ಟ ಕಾರಣದಿಂದ ಆ 2 ನಿಮಿಷ ಯಾವತ್ತು ನಾನು ಆ ಮೈಕಲ್ಲಿ ಮಾತಾಡಿದ್ದೇನೆ ನೋಡಿ, ಆಮೇಲೆ ಹಿಂದೆ ಹೆಜ್ಜೆ ಇಟ್ಟದ್ದೇ ಇಲ್ಲ. ಬಂತು ಇವತ್ತು ಇಲ್ಲಿವರೆಗೆ ದೇವರು ತಂದು ನಿಲ್ಲಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತಿದ್ರಿ, ಆ ಮಾತಿಗೆ ಎಲ್ಲರೂ ಎದ್ದು ನಿಂತ್ಕೊಂಡು ಏನದಂತ ಕೇಳ್ಬೋದಾ? ಅದು ತುಂಬ ಚೆನ್ನಾಗಿದೆ. ಏನು ಅಂತಂದರೆ, ಧರ್ಮಸ್ಥಳ ಹೆಗ್ಗಡೆಯವರ ವಸ್ತು ಸಂಗ್ರಹಾಲಯ ಇದೆ ಮಂಜೂಷ. ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಹಳೆ ವಸ್ತು ಯಾವುದಾದ್ರೂ ಕೊಡಿ, ತುಂಬ ಕುತೂಹಲದಿಂದ ನೋಡ್ತಾರೆ, ಅದನ್ನು ಸ್ವಚ್ಛ ಮಾಡಿ ಇಡ್ತಾರೆ.
ಅವ್ರ ಬಗ್ಗೆ ಮಾತಾಡಬೇಕಿದ್ರೆ ಹೇಮಾವತಿ ಹೆಗಡೆ ಅವರು ಹೇಳಿದ್ರು, ಇಲ್ಲಿ ಯಾರೋ ಹಳೆ ವಸ್ತುಗಳನ್ನು ತಂದು ಕೊಡ್ತಾರೆ, ಅದನ್ನು ಇವರ ಶಾಲಲ್ಲಿ ಒರೆಸಿ ಧೂಳು ತೆಗೆದು ಮದುಮಗಳಾಗೆ ಮಾಡ್ತಾರೆ, ನಾವೆಲ್ಲ ಮೂಗು ಮುಚ್ಕೊಂಡು ಹೋಗ್ತೇವೆ ಅಂತ ಅವ್ರು ಹೇಳಿದ್ರು. ಅವಾಗ ನನಗೆ ತಲೆಗೆ ಬಂದದ್ದು ಕ್ಷೇತ್ರ ಧರ್ಮಸ್ಥಳದಿಂದ ನಡೀತಾ ಇರುವಂತಹ ಮಧ್ಯವರ್ಜನ ಶಿಬಿರ, ಆಮೇಲೆ ಅಲ್ಲಿ ನಡೀತಿರೋ ವಾತ್ಸಲ್ಯ ಯೋಜನೆ, ಇವೆಲ್ಲ ಯಾವುದೇ ಪ್ರತಿಫಲಗಳು ಕ್ಷೇತ್ರಕ್ಕೆ ಆದಾಯ ತರ್ತವೆ ಅನ್ನುವ ಕಾರಣಕ್ಕೆ ಮಾಡಿದ್ದಲ್ಲ, ಜನಜೀವನವನ್ನು ಕಟ್ಟಬೇಕು ಅನ್ನುವ ಕಾರಣಕ್ಕೆ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು. ಆವಾಗ ನಾನು ಹೇಳಿದೆ, ಹೆಗ್ಗಡೆಯವರ ಹೆಗಲಿನ ಶಾಲು ಅದು ಕೇವಲ ವಸ್ತುಗಳ ಧೂಳನ್ನು ಮಾತ್ರ ಒರೆಸಿದ್ದಲ್ಲ, ಮಧ್ಯವರ್ಜನ ಶಿಬಿರಗಳ ಮೂಲಕ ನೊಂದವ ಕುಟುಂಬಗಳ ಕಣ್ಣೀರು ಒರೆಸಿತು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಬಡತನದ ದಾರಿದ್ರ್ಯವನ್ನು ಒರೆಸಿತು. ಹೀಗೆ ಅಲ್ಲಿ ಬೇರೆ ಬೇರೆ ಸೇವಾ ಕಾರ್ಯಗಳ ಕಥೆಯನ್ನು ಹೇಳ್ತಾ ಇಂಥದ್ದನ್ನೆಲ್ಲವನ್ನು ಒರೆಸಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಿದೆ. ಆದರೆ ಯಾವ ಧೂಳು ಕೂಡ ಹೆಗ್ಗಡೆಯವರ ಶಾಲೆಗೆ ಅಂಟಲೇ ಇಲ್ಲ, ಅದು ನಿತ್ಯ ಸೂರ್ಯೋದಯದಂತೆ ಬೆಳಗುತ್ತಾ ಬಂತು ಅಂತ ನಾನು ಮಾತು ಹೇಳಿದೆ. ಅದು ಕೇಳಿದಾಗ ಇಡೀ ಸಭೆ ಚಪ್ಪಾಳೆ ಕೊಡ್ತು. ಯಾಕಂದರೆ ವೈಯಕ್ತಿಕವಾಗಿ ಯಾರಿಂದಲೂ ಪ್ರೇರಿತನಾಗಿ ನಾನು ಈ ಮಾತುಗಳನ್ನು ಆಡಿದ್ದಲ್ಲ, ದುಶ್ಚಟಕ್ಕೆ ಒಳಗಾದವರು ಬದುಕು ಪರಿವರ್ತನೆಗೊಂಡು ಸಂತಸದಿಂದ ಬಾಯಿ ಬಿಟ್ಟು ಹೇಳಿದ್ದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಇವತ್ತಿಗೂ ಕೂಡ ನಾನು ಯಾರ ಬಗ್ಗೆ ಒಳ್ಳೆಯ ಮಾತಾಡುವುದಾದರೂ ಕೂಡ ನನಗವರಲ್ಲಿ ಒಳ್ಳೆಯದು ಅಂತ ಕಂಡ ಆತ್ಮಸಾಕ್ಷಿಯಿಂದ ಮಾತ್ರ ಮಾತಾಡ್ತೇನೆ ಹೊರತು ಇನ್ಯಾರೋ ಹೇಳ್ತಾರೆ ಅನ್ನುವ ಕಾರಣಕ್ಕೆ ನಾನು ಮಾತನಾಡುತ್ತಿಲ್ಲ. ಅದು ಎಲ್ಲರ ವಿಚಾರಕ್ಕೂ ಖಂಡಿತವೇ. ಭಾಳ ಚಂದ ಇತ್ತು, ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ. ಒಂದು ಕೆಲಸ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ, ಊರಿಗೆ ಹೋಗೋಣ, ಅಮ್ಮನ ಮಾತಾಡ್ಸೋಣ, ಅವ್ರ ಬಾಯಲ್ಲಿ ನಿಮ್ದು ಕೇಳೋಣ ಅಂತ ಅನಿಸ್ತಾ ಇದೆ. ಖಂಡಿತ ಬರಬೇಕು ಸರ್, ಯಾಕಂದ್ರೆ ನಮ್ಮ ಊರು ತುಂಬಾ ಹಳ್ಳಿ, ಒಂದು ಹಳ್ಳಿಯ ಸೊಗಡಿದೆ ಅಲ್ಲಿ. ಅಷ್ಟೇನು ವಿದ್ಯಾವಂತರಲ್ಲದಂತಹ ಮಂದಿಗಳಿದ್ದಾರೆ ನಮ್ಮ ಊರಿನಲ್ಲಿ, ಉದ್ಯಮಿಗಳಿದ್ದಾರೆ, ಜನಪ್ರೀತಿ ಕೊಟ್ಟಂತಹ ಬಂಧುಗಳಿದ್ದಾರೆ, ನಮ್ಮ ಸ್ನೇಹಿತರಲ್ಲಿ ಸಿಗ್ತಾರೆ. ಖಂಡಿತವಾಗಿ ನಾವು ಮಾತಾಡ್ಬೋದು. ಒಟ್ಟು ಜೀವನದ ಕಥೆ ಹೀಗೆ. ಹಾಗಾಗಿ ಸೊನ್ನೆಯಿಂದ ಸಾಗುತ್ತಾ ಸಾಗುತ್ತಾ ದೇವರು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಮುಂದಿನ ಪಯಣ ಅವಳದ್ದು. ಸಾಧ್ಯ ಆದರೆ ನಿಮಗೆ ಯಕ್ಷಗಾನದ್ದು ಏನಾದರೂ ಒಂದಿಷ್ಟು ಏನಾದರೂ ಸಾಧ್ಯವಾ ಹೇಳೋದಕ್ಕೆ? ಅಥವಾ ಯಕ್ಷಗಾನ ಸರ್, ನಾನು ಯಕ್ಷಗಾನದ ಬಗ್ಗೆ ಬಹಳ ಮುಖ್ಯವಾಗಿ ಹೇಳ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಒಬ್ಬರು ದೊಡ್ಡ ಸಾಹಿತಿ ಯಕ್ಷಗಾನ ಕಲಾವಿದರ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಅಂತ ದೊಡ್ಡ ದಾಂಧಲೆ ಬಂತು. ವಾಸ್ತವ ಇಷ್ಟೇ, ಯಕ್ಷಗಾನ ಅನ್ನುವುದಕ್ಕೆ ಯಕ್ಷ ಅಂದ್ರೆ ಪೂಜೆ ಅಂತ ಅರ್ಥ. ನಮ್ಮ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಅಂದ್ರೆ ಅದು ಆರಾಧನೆ. ಒಬ್ಬ ಕಲಾವಿದ ಯಕ್ಷಗಾನ ವೇಷಧಾರಿ ಕಾಲಿಗೆ ಗೆಜ್ಜೆ ಕಟ್ತಾರೆ, ತಲೆ ಕಿರೀಟ ಕಟ್ತಾರೆ. ಆದ್ರೆ ಆ ಗೆಜ್ಜೆ ಮೇಳ ಹೊರಡಬೇಕಿದ್ರೆ ಮೊದಲು ದೇವರ ಮುಂಭಾಗದಲ್ಲಿಟ್ಟು ಪೂಜೆ ಮಾಡಿ ದೇವರ ಪ್ರಸಾದದೊಂದಿಗೆ ಕಲಾವಿದನಿಗೆ ಗೆಜ್ಜೆ ಕೊಡ್ತಾರೆ. ಅವನ ಗೆಜ್ಜೆ ಕಟ್ಟಬೇಕಿದ್ರೆ ಎರಡು ಕೈಯಲ್ಲಿ ಗೆಜ್ಜೆಯನ್ನು ಹಿಡ್ಕೊಂಡು ಹಣೆಗೊತ್ತುಕೊಂಡು ಅವನ ಗುರುಗಳನ್ನು ಮತ್ತೆ ಕಲಾಮಾತೆಯನ್ನು ಪ್ರಾರ್ಥನೆ ಮಾಡಿ ಮೇಳದ ಕ್ಷೇತ್ರದ ದೇವರನ್ನು ಪ್ರಾರ್ಥನೆ ಮಾಡಿ ಕಾಲಿಗೆ ಗೆಜ್ಜೆ ಕಟ್ಟುತ್ತಾನೆ. ಮುಖಕ್ಕೆ ಬಣ್ಣ ಹಚ್ಚಬೇಕಿದ್ರೆ ಎಲ್ಲ ಕಲಸಿ ತಯಾರಾದ ಮೇಲೆ ಮೊದಲ ನಾಮ ಹಾಕಬೇಕಿದ್ರೆ ದೇವರನ್ನು ಪ್ರಾರ್ಥನೆ ಮಾಡಿ ಹಣೆಗೆ ನಾಮ ಹಾಕ್ತಾರೆ. ಕಿರೀಟವನ್ನು ತಲೆಗೆ ಕಟ್ಟಬೇಕಿದ್ರೆ ಕಿರೀಟವನ್ನು ಕೈಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಿ ತಲೆಗೆ ಕಿರೀಟ ಕಟ್ಟುತ್ತಾರೆ. ಇಷ್ಟೆಲ್ಲ ಆದ ಮೇಲೆ ರಂಗಸ್ಥಳಕ್ಕೆ ಹೋಗಬೇಕಿದ್ರೆ ಆ ಬಣ್ಣದ ಮನೆಯಲ್ಲಿರುವಂತಹ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ಮೇಳದ ಮೊದಲ ತಿರುಗಾಟದ ದಿನ ಮೇಳದ ಯಜಮಾನರಿಗೆ ನಮಸ್ಕಾರ ಮಾಡಿ ಇರುವ ಎಲ್ಲ ಸಹ ಕಲಾವಿದರ ಹತ್ರ ಹೋಗಿ ಬರ್ತೇನೆ ಅಂತ ಅವರಿಗೆ ಹೇಳಿಕೊಂಡು ರಂಗಸ್ಥಳಕ್ಕೆ ಪ್ರವೇಶ ಮಾಡ್ತಾನೆ. ರಂಗಸ್ಥಳ ಪ್ರವೇಶ ಮಾಡಬೇಕಿದ್ರೆ ಮೊದಲು ರಂಗಸ್ಥಳಕ್ಕೆ ನಮಸ್ಕಾರ ಮಾಡ್ತಾರೆ. ಒಳಗೆ ಪ್ರವೇಶ ಆಗುವಾಗ ಎಷ್ಟು ವೇಗದಲ್ಲಿದ್ದರೂ ಕೂಡ ಅಲ್ಲಿ ಭಾಗವತರಿಗೆಲ್ಲ ನಮಸ್ಕಾರ ಮಾಡಿ ರಂಗ ಪ್ರವೇಶ ಮಾಡುತ್ತಾರೆ. ಯಕ್ಷಗಾನ ಅದರ ರೋಮಾಂಚನ, ಅದೊಂದು ಸ್ವರ್ಗ ಅದು. ಯಾಕೆಂದ್ರೆ ಕಲಾವಿದರು ಅಂತಂದ್ರೆ ಪುಟ್ಟ ರಂಗಸ್ಥಳವನ್ನು ನಿತ್ಯವೂ ಸ್ವರ್ಗವಾಗಿಸುವ ದೇವತೆಗಳು ಅಂತ ಒಂದು ಭಾವನೆ. ಹಾಗಾಗಿ ಯಕ್ಷಗಾನದಿಂದ ಬದಲಾದ ಬದುಕಿನ ಕಥೆ, ಯಕ್ಷಗಾನದ ಸಿಕ್ಕಿದ ಪ್ರೇರಣೆಗಳಿಗೆ ನೂರಾರು ಕಥೆಗಳಿವೆ ಸರ್, ನೂರಾರು ಕಥೆಗಳಿವೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕಿದ್ರೆ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯಲ್ಲಿ ಅಣ್ಣಪ್ಪ ಬಿರ್ಮಣ ಬಳ್ಳಾರಿಗೆ ಹುಷಾರಿಲ್ಲ, ಅನಾರೋಗ್ಯ ಇತ್ತು ಅಂತ ಒಂದು ಸೊಪ್ಪು ಹಿಡ್ಕೊಂಡು ಬಂದೆಲ್ಲ ಮೈಗೆ ಹೊಡೆದು ಸೊಪ್ಪು ಮಾಡ್ತಾನೆ. ಆ ಪಾತ್ರ ಬಗ್ದ ಮೇಲೆ ಪಾತ್ರಧಾರಿ ಸೊಪ್ಪನ್ನು ತೆಗೆದು ಬಿಸಾಡಿ ಹೋಗ್ತಾರೆ ಒಳಗೆ. ಯಕ್ಷಗಾನ ನೋಡ್ಲಿಕ್ಕೆ ಬಂದ ಕೂತವ್ರು ಹೀಗೆ ನೋಡ್ತಿದ್ರಂತೆ. ಅವ್ರಿಗೆ ವಿಪರೀತ ಕಾಲ್ಗಂಟು ನೋವಿತ್ತು. ಅವ್ರು ಯೋಚನೆ ಮಾಡಿದ್ರಂತೆ, ಅಣ್ಣಪ್ಪ ಬಂದು ಅವನಿಗೆ ಸೊಪ್ಪಲ್ಲಿ ಹೊಡೆದ ತಕ್ಷಣ ಅವರ ರೋಗ ಗುಣ ಆಗ್ಬೋದಂತಾದ್ರೆ ನನ್ನ ಕಾಲು ಗುಣ ಆಗ್ಬೋದಲ್ಲ ಅಂತೇಳಿ ಆ ಸೊಪ್ಪನ್ನು ಹಿಡ್ಕೊಂಡು ಮನೆ ತಗೊಂಡು ಔಷಧ ಮಾಡಿ ಹಚ್ಚಿದ್ರೆ ಅವ್ರ ಕಾಲು ಗುಣ ಆಯ್ತು. ಅಂದ್ರೆ ಪರ್ಯಾಯವಾಗಿ ಅವರು ಅವತ್ತು ತಂದ ಸೊಪ್ಪಿಗೆ ಔಷಧೀಯ ಗುಣ ಇತ್ತು ಅಂತ ಹೇಳುವುದಾದ್ರೂ ಕೂಡ ಈ ಯಕ್ಷಗಾನವನ್ನು ನೋಡುವವನಿಗೆ ಅದರ ಮೇಲೆ ಇರುವಂತಹ ಶ್ರದ್ಧೆ ಮತ್ತೆ ನಮ್ಮ ನಂಬಿಕೆ ಏನು ಅಂದ್ರೆ, ಈಗ ಕಟೀಲು, ಮಂದಾರ್ತಿ, ಕೋಟ ಅಮೃತೇಶ್ವರಿ, ಮಾರಣಕಟ್ಟೆ ಇಲ್ಲೆಲ್ಲ ದೇವರುಗಳಿದ್ದಾರೆ. ಧರ್ಮಸ್ಥಳ ನಮ್ಮ ನಂಬಿಕೆ ಏನು ಅಂದರೆ, ಎಲ್ಲಿ ಯಕ್ಷಗಾನ ಆಗ್ತದಲ್ಲ ರಾತ್ರಿ ಆಯಾ ಕ್ಷೇತ್ರಗಳಲ್ಲಿ ಬಾಗಿಲು ಹಾಕಿದ್ರೆ ಅಲ್ಲಿನ ದೇವರು ಯಕ್ಷಗಾನ ಆಗುವ ಜಾಗದಲ್ಲಿರ್ತಾರೆ ಅಂತ ನಂಬಿಕೊಂಡ ಪರಂಪರೆ ನಮ್ಮದು.
ಹಾಗಾಗಿ ಇವತ್ತು ಶ್ರೀದೇವಿಯ ವೇಷ ಹಾಕಿ ಉಯ್ಯಾಲೆಯಲ್ಲಿ ಕೂತು ತೂಗುತ್ತಾ ಇರಬೇಕಿದ್ರೆ ಭಾವುಕ ಭಕ್ತರು ಹೋಗಿ ಹೂಮಾಲೆ ಹಾಕಿ ಅವರಿಗೆ ನಮಸ್ಕಾರ ಮಾಡಿ ಬರ್ತಾರೆ. ಯಾಕೆ? ಅಲ್ಲಿ ದೇವಿ ಕಣ್ಣ ಮುಂದೆ ಬಂದಿದ್ದಾಳೆ ಅಂತ. ಒಂದು ರಂಗಸ್ಥಳದಲ್ಲಿ ಒಬ್ಬ ಕಲಾವಿದನಿಗೆ ಸನ್ಮಾನ, ಇವತ್ತು ಧರ್ಮಸ್ಥಳದ ವೇದಿಕೆಯಲ್ಲಿ ಸನ್ಮಾನ ಮಾಡಿದ ರಂಗಸ್ಥಳದಲ್ಲಿ ಇದು ಧರ್ಮಸ್ಥಳದಲ್ಲೇ ನನಗೆ ಸನ್ಮಾನ ಆಗ್ತಾ ಉಂಟು ಅಂತ ತುಂಬ ಭಾವನೆಯಿಂದ ಸ್ವೀಕಾರ ಮಾಡ್ತಾರೆ. ಎಲ್ಲಕ್ಕಿಂತಲೂ ಸರ್, ಭಾವನೆಗಳ ಜೊತೆ ಬದುಕದೇ ಇದ್ರೆ ಬರಡು ಬಂಡೆಗೂ ಮನುಷ್ಯನಿಗೂ ವ್ಯತ್ಯಾಸವೇ ಇಲ್ವಲ್ಲ. ಹಾಗಾಗಿ ಭಾವನೆಗಳಿಲ್ಲದೆ ಹೋದರೆ ಈ ಬಂಡೆ ಅಲ್ಲೇ ಇರ್ತದೆ, ಈ ಬಂಡೆ ಚಲಿಸ್ತದೆ, ಅಷ್ಟು ಬಿಟ್ಟರೆ ಅದಕ್ಕೆ ಮನುಷ್ಯ ಅಂತ ಹೆಸರು ಇರುವುದಿಲ್ಲ. ಹಾಗಂತ ಉದ್ವೇಗ ಭಾವಾತಿರೇಕಗಳಿರಬಾರ್ದು. ಆದರೆ ಭಾವಗಳಿಲ್ಲದೆ ಬದುಕು ಅರ್ಥಹೀನ ಅಂತ ನನಗನ್ನಿಸ್ತದೆ. ಹಾಗಾಗಿ ಯಕ್ಷಗಾನದ ಬಗ್ಗೆ ತುಂಬ ಕಥೆಗಳಿವೆ. ಈ ನೋಡುಗರು ಯಾರಾದರೂ ನಿಮ್ಮನ್ನ ಅಪೇಕ್ಷೆ ಪಟ್ಟರೆ ಕೇಳ್ಬೋದಾ, ಅವರು ಹೋಗ್ತೀರಾ ಏನಾದರೂ ಇದಕ್ಕೆ ಅಂತ, ಸಮಾರಂಭಕ್ಕಾಗಲಿ ಇನ್ಯಾವುದಕ್ಕಾಗಲಿ ಸಂಪರ್ಕ ಮಾಡಿದರೆ? ಖಂಡಿತ ಹೋಗ್ತಾ ಇದ್ದೇನೆ ಸರ್, ನಾನು ಹೋಗಬೇಕು ಕೂಡ. ಯಾಕಂದ್ರೆ ಇವತ್ತಿಗೂ ಕೂಡ ನಾವು ಎಷ್ಟು ಕೆಲವೊಮ್ಮೆ ಹೊಂದಾಣಿಕೆ ಮಾಡಿಕೊಳ್ತೇವೆ ಅಂತಂದ್ರೆ, ದೂರದ ಊರುಗಳಿಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾನು, ಅವ್ರಿಗೆ ಸಂಭಾವನೆ ಹೆಚ್ಚು ಅಂತ ಅನಿಸಿದ್ರೆ ನಾನು ಅವ್ರಿಗೆ ಹೇಳ್ತೇನೆ, ಸರ್ ನಾನು ಬಾಡಿಗೆ ಕಾರಲ್ಲೂ ಬರುವುದಿಲ್ಲ, ಕಾರಿಗೆ ಡ್ರೈವರ್ ಅನ್ನೂ ಮಾಡುದಿಲ್ಲ, ನಾನೇ ಡ್ರೈವ್ ಮಾಡ್ಕೊಂಡು ನನ್ನ ಕಾರಲ್ಲಿ ಬರ್ತೇನೆ, ಆ ದುಡ್ಡು ನಿಮ್ಗೆ ಉಳಿತಾಯ ಆಯ್ತು, ಉಳಿದದ್ದನ್ನು ಕೊಡಿ ಅಂತ. ಹಾಗಂತ ಎಷ್ಟೋ ಬೆಳಿಗ್ಗಿನ ಸಾಯಂಕಾಲದವರೆಗೆ ನಾನೇ ಡ್ರೈವ್ ಮಾಡ್ಕೊಂಡು ಕಾರ್ಯಕ್ರಮಗಳಿಗೆ ಹೋಗ್ತೇನೆ. ಯಾಕೆ ಅಂದ್ರೆ ನನಗೆ ಆತ್ಮತೃಪ್ತಿ ಕೊಟ್ಟಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನನ್ನಿಂದ ಏನೋ ನಿರೀಕ್ಷೆ ಮಾಡಿ ಅವರು ಕರೆದಿದ್ದಾರೆ, ನಾನು ಹೋಗಿ ಅದನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ನನ್ನ ಬದುಕಿಗೆ ಅವರು ಆಧಾರ ಆಗಿದ್ದಾರೆ. ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಬದುಕ್ತೇನೆ ಅನ್ನುವುದೇ ಸುಳ್ಳು ಸರ್. ಪ್ರಪಂಚದಲ್ಲಿ ಎಷ್ಟೇ ಶ್ರೀಮಂತನಾಗ್ಲಿ ನನ್ನ ಹತ್ರ ದುಡ್ಡಿದೆ ನಾನು ಬದುಕ್ತೇನೆ ಅಂತ ಯಾರಾದರೂ ಯೋಚನೆ ಮಾಡಿದರೆ ಅವರಷ್ಟು ದೊಡ್ಡ ಮೂರ್ಖರು ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ದುಡ್ಡಿರ್ಬೋದು, ಹೊಟ್ಟೆಗೆ ತಿನ್ನೋದಕ್ಕೆ ಆಹಾರ ಕೃಷಿ ಬೆಳೆದವನೇ ಕೊಡಬೇಕಲ್ಲ. ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿರ್ಬೋದು ಸರ್, ಬೆಳಗಾಗುವುದಕ್ಕೆ ಸೂರ್ಯನೇ ಹುಟ್ಟು ಬರಬೇಕಲ್ಲ, ಉಸಿರಾಡೋದಕ್ಕೆ ಗಾಳಿ ಬೇಕು ತಾನೆ, ಯಾವುದಿಲ್ಲದೆ ಬದುಕ್ತೀರಿ ನೀವು. ಹಾಗಾಗಿ ಈ ಜಗತ್ತು ಹೇಗೆ ಅಂದರೆ, ಒಬ್ಬನಿಂದಾಗಿ ಜೀವನ ಆಗುವಂಥ ವಾತಾವರಣ ಅಲ್ಲ ಇದು. ಸಮಷ್ಟಿಯಾಗಿ ಎಲ್ಲರೂ ಸೇರಿ ಬೆರೆತು ಬದುಕಬೇಕಾದ ಜಗತ್ತು. ಹಾಗಾಗಿ ಅವರವರು ಕೊಟ್ಟ ಕೊಡುಗೆಗಳ ಬಗ್ಗೆ ತೃಪ್ತ ಭಾವ ಇರಬೇಕು, ಅಹಂಕಾರ ಇರಬಾರ್ದು. ಯಾಕೆಂದರೆ ಹೋಟೆಲಲ್ಲಿ ಕ್ಲೀನರ್ ಇರ್ತಾರೆ, ಅಡುಗೆಯವರು ಇರ್ತಾರೆ, ಓನರ್ ಸಂಬಳ ಕೊಡ್ತಾರೆ. ಹಾಗಂದ್ರೆ ಸಂಬಳ ಕೊಡೋದಿಲ್ವಾ ಅಂತ ಅವನ ಗದರಿಸುವ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಅವನ ಕೆಲಸವನ್ನು ಅವನು ಪ್ರಾಮಾಣಿಕ ಮಾಡ್ತಾನೆ ಅಂತ ಆದಮೇಲೆ ಅವನ ಮೇಲೆ ದಬ್ಬಾಳಿಕೆ ಮಾಡುವ ಅಧಿಕಾರ ನಮಗಿಲ್ಲ. ಯಾಕೆ ಅಂದರೆ ಒಂದು ವೇಳೆ ಅವನ ಕೆಲಸ ಬಿಟ್ಟರೆ ಅದನ್ನು ನಾನು ಮಾಡ್ಲಿಕ್ಕೆ ಸಾಧ್ಯವ? ಹಾಗೆ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಕೊಟ್ಟಿದ್ದಾರೆ. ಯಾವ ವೃತ್ತಿಯೂ ಕೆಟ್ಟದಲ್ಲ, ಯಾವ ವೃತ್ತಿಯೂ ಹಗುರ ಅಲ್ಲ. ಹಾಗಂತ ಪ್ರಪಂಚದಲ್ಲಿ ಯಾರೂ ಸಣ್ಣವರಲ್ಲ, ಎಲ್ಲರೂ ದೊಡ್ಡವರೇ. ಹಾಗಂತ ಎಲ್ಲರೂ ದೊಡ್ಡವರು ಅಲ್ಲ, ಕೆಲವು ಸಣ್ಣವರು ಕೂಡ ಹೌದು ಎಲ್ಲರೂ. ಹಾಗಾಗಿ ಒಬ್ಬೊಬ್ಬರು ದೊಡ್ಡವರು, ಒಂದು ವಿಷಯ ದೊಡ್ಡವರು ಅಷ್ಟೇ. ಇಷ್ಟು ವಿಸ್ತಾರವಾಗಿ ಕೇಳಿದ್ರಿ? ಕೇಳಿದ್ದೀನಿ ಸರ್, ಕೇಳಿದಿರಿ? ಕೇಳಿದ್ದೀನಿ. ನಾನು ಕಾರ್ಯಕ್ರಮಕ್ಕೆ ಹೋಗದಿದ್ರು ಮನೇಲಿ ಲೈವ್ ಅಲ್ಲಿ ನಾನು ಕೇಳ್ತಿರ್ತೇನೆ ಅವರು. ಹೌದಾ? ಓ, ಇಲ್ಲೇ ನೋಡ್ತಿರ್ತೀರಿ? ನೋಡ್ತಾ ನಾನು ಕೆಲಸ ಮಾಡ್ಕೊಂಡಿರ್ತೇನೆ. ಅವರ ಬಾಲ್ಯದ ಬಗ್ಗೆ ಅದೆಲ್ಲ ಹೇಳ್ತಾ ಇರ್ತಾರೆ ಅವ್ರು ಯಾವತ್ತು. ಈಗ್ಲೂ ಕೂಡ ಇಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ನನ್ಗದ ಅವ್ರು ಚಿಕ್ಕಪ್ಪ ತಂದು ಕೊಟ್ಟದ್ದು, ಇದು ದೊಡ್ಡಪ್ಪ, ಅಮ್ಮ ಹೀಗ್ ಮಾಡಿದ್ರು ಎಲ್ಲ ಹೇಳ್ತಾ ಇರ್ತಾರೆ ಅವ್ರು ಈಗ್ಲೂ ಕೂಡ. ನಿಮ್ಮ ಬಾಲ್ಯದ್ದೇ ಹೇಳಲಿಲ್ಲ ನಮಗೆ ನೀವು? ನನ್ನ ಬಾಲ್ಯದಷ್ಟು ನಾವೀಗ ಏನಂದ್ರೆ ನೆನಪುಂಟು, ಎಲ್ಲರೂ ಚಂದ ಮಾಡಿ ನೋಡ್ಕೊಂಡಿದ್ದಾರೆ. ಅಣ್ಣನವರು, ಅಪ್ಪ ಅಮ್ಮ ಎಲ್ರು ಬಹಳ ಪ್ರೀತಿಯಿಂದ ಬೆಳೆಸಿದ್ದಾರೆ, ಕೊಂಡಾಟದಿಂದ ಮುದ್ದಾಡಿ ಬೆಳೆಸಿದ್ದಾರೆ. ನಾನು ಅವಾಗ ಹಂಗಂತಿದ್ರು, ಈಗ ಏನಂತಾರೆ ನಿಮ್ಮ ಮನೆಗೆ ನಿಮ್ಮ ಅಣ್ಣಂದಿರು? ಈಗ್ಲೂ ಕೂಡ ಹಾಗೆ ಇದ್ದಾರೆ. ಈಗ್ಲೂ ಕೂಡ ಹಾಗೆ ಇದ್ದಾರೆ. ನನ್ನ ಅಣ್ಣ, ಅತ್ತಿಗೆ ಅಂದ್ರು ಸಹ ಎಲ್ರು ಚೆನ್ನಾಗಿದ್ದೀವಿ ನಾವು. ನನ್ಗೆ ಈ ಕುಟುಂಬ ಇದೆಲ್ಲ ಒಂಥರ ತುಂಬಾ ಖುಷಿ, ಎಲ್ಲರ ಜೊತೆ ಚೆನ್ನಾಗಿರುದೇ. ನೀವು ಊರಿಗೆ ಹೋಗಿರ್ತೀರಿ, ಅಲ್ಲಿ ಅತ್ತೆ ಎಲ್ಲ ಏನ್ ಹೇಳ್ತಾರೆ ಅವ್ರು? ಈಗ ಅತ್ತೆ ನಮ್ಗೆ ಯಾವುದೇ ರೀತಿಯಾದ ಕಂಡೀಷನ್ ಅಂತ ಹಾಕಿದ್ದವರೇ ಅಲ್ಲ. ಇಷ್ಟರ ತನಕ ಉಂಟಲ್ಲ, ನಮ್ಮ ಅಮ್ಮ ಸಹ ಹಾಗೆ ಬೆಳೆಸಿದ್ದಾರೆ, ಅಪ್ಪ ಅಮ್ಮ ಸಹ. ಮತ್ತೆ ನನ್ನ ಗಂಡನ ಮನೇಲಿ ಯಾವುದೇ ರೀತಿಯಾದ ನಂಗೆ ಕಂಡೀಷನ್ ಒಂದೇ ಒಂದು ಹಾಕಿದ್ದಲ್ಲ ಇಷ್ಟರ ತನಕ. ಇದು ಹಾಕ್ಬೇಡ, ಅದು ಹಾಕ್ಬೇಡ, ಹೀಗ್ ಮಾಡು, ಹಾಗ್ ಮಾಡು, ಇಷ್ಟು ಬೇಗ ಹೇಳಿ, ಇಷ್ಟ್ರ ಮಲ್ಲಿಗೂ ಈಗ ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಅಂತದ್ ಯಾವುದೇ ರೀತಿಯಾದ ಹೀಗಿರ ಹಾಗಿರ ಅದು ಮಾಡು ಹಾಗಿದ್ ಏನು ಸಹ ಇದು ಮಾಡ್ಲಿಲ್ಲ ನಮ್ಮ ಅತ್ತೆ. ತುಂಬಾ ಒಳ್ಳೆ ಪುಣ್ಯ ಮಾಡಿದ್ದೀನಿ ನಾನು. ಒಳ್ಳೆ ಮನೆತನಕ್ಕೆ ಹೋಗಿದ್ದೀನಿ. ದೊಡ್ಡ ದೊಡ್ಡ ಸಮಾರಂಭಗಳೆಲ್ಲ ಹೋಗ್ತೀರಿ, ಹೋಗಿರ್ತೀರಿ? ಹೋಗಿರ್ತೀವಿ. ನಾನು ಮದುವಾದ 1 ವರ್ಷದಲ್ಲೇ ನಂಗೆ ಅತ್ತೆ ಹೇಳಿದ್ರು ಜವಾಬ್ದಾರಿ ಎಲ್ಲ. ಅಂದ್ರೆ ಇವ್ರು ಹೇಳಿದ್ರಲ್ಲ, ಅವ್ರು ಈಚೆ ಬಂದ ಮೇಲೆ ಪಾಯಸ ಎಲ್ಲ ಮಾಡ್ಲಿಕ್ಕೆ, ಆವಾಗ ನನ್ನ ನಿಲ್ಸ್ಕೊಂಡು ಕಲ್ಸಿದಾರ ಅತ್ತೆ. ಖುಷಿ ಆಯ್ತು ನನಗೆ, ಆ ಜವಾಬ್ದಾರಿ ಆವತ್ತೆ ಕೊಟ್ಟಿದ್ರಲ್ಲ. ಹಾಗಾಗಿ ನಾವೀಗ ಅದೇ ಇದ್ರಲ್ಲಿ ನಡ್ಕೊಂಡು ಹೋಗ್ತೀವಿ, ಇದ್ರಲ್ಲೇ ಒಂದು ಲೈನಲ್ಲಿ. ಅದು ತಪ್ಪಲಿಲ್ಲ ನಾವು ಇಷ್ಟು ತನಕ ಸಹ. ಹಾಗೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿದ್ದ ಇದೇ ಬೇರೆ ನಮ್ಗೆ. ನವರಾತ್ರಿ ಎಲ್ಲ ಒಂದು 15 ದಿವಸ ಅಲ್ಲೇ ಇರ್ತೇವೆ ನಾವು. ಇಲ್ಲಿ ಯಾರು ಇರುದಿಲ್ಲ ಇಲ್ಲಿ.
ಅಲ್ಲ ಮೂಲ ಮನೆಗೆ ಅಲ್ಲೇ ಇರ್ತೀವಿ. ಇವ್ರ ಕಾರ್ಯಕ್ರಮ ಇಲ್ಲಿ ಎಲ್ಲ ಬಿಟ್ಟು ಅಲ್ಲೇ ಇರ್ತೇವೆ ನಾವು 15 ದಿವಸ. ಇದ್ರಲ್ಲೇ ಇರುದಿಲ್ಲ ನಾವು, ಈಚೆ ಕಡೆ ಇದ್ರಲ್ಲೇ ಇರುದಿಲ್ಲ, ಅಲ್ಲೇ ಇರ್ತೇವೆ 15 ದಿವಸ ಅಲ್ಲಿ. ಅಷ್ಟು ಖುಷಿ ಈಗ್ಲೂ ಸಹ ಏನ್ ಇಲ್ಲಿದ್ರು ಸಹ ಇಲ್ಲಿದ್ದು ಯಾವ್ದು ನಮ್ಗೆ ಅಷ್ಟು ಇದಿಲ್ಲ. ಆ 15 ದಿವಸ ಅನ್ನೋದು ಅಲ್ಲೇ ತಲೆ ನಮ್ಗೆ. ಅಷ್ಟು ಖುಷಿ ನಮ್ಗೆ ಎಲ್ಲ ಕುಟುಂಬದವ್ರ ಜೊತೆ ಎಲ್ಲ ಇರ್ತೇವೆ, ಮಾವನವರು ಚಿಕ್ಕಪ್ಪನವರು ಇವ್ರದ್ದು. ದೇವರ ಅನುಗ್ರಹದಿಂದ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಬರ್ಲಿಕ್ಕೆ ಆಯ್ತು. ಅವ್ರ ಒಳ್ಳೆ ಮನಸ್ಸು, ಅವ್ರ ಒಳ್ಳೆ ಮಗುವಿನಂತ ಮನಸ್ಸು, ಅವರದ್ದು ಭಾವನೆಗಳಿಗೆ ಸ್ಪಂದಿಸ್ತಾರೆ. ದೇವರ ಅನುಗ್ರಹದಿಂದ ಅದೆಲ್ಲ ಅವ್ರ ಒಳ್ಳೆ ಮನಸ್ಸಿಂದ ಈ ಹಂತಕ್ಕೆ ಬರ್ಲಿಕ್ಕೆ ಆಯ್ತು ನಮ್ಗೆ. ಏನು ಡ್ರೆಸ್ ಕೋಡು ಎಲ್ಲ ನೀವೇ ವ್ಯವಸ್ಥೆ ಮಾಡ್ತೀರಿ, ಎಲ್ಲ ಹಿಂದೆ ನಿಂತಿರ್ತೀರಿ ಅಂತ? ಯಾಕಂದ್ರೆ 108 ಮನೇಲಿ ನಡೆದಿರುತ್ತೆ. ಹಾಗೆ ನೀವು ಅವ್ರ ಹೋಗ್ಬೇಕಾದ್ರೆ ಹೇಗೆ ಇರುತ್ತೆ ಮನಸ್ಥಿತಿ, ಹೇಗೆ ಕಳಿಸ್ಕೊಡ್ತೀರಿ? ವಾಪಸ್ ಬರೋವರೆಗೆ ಹೇಗಿರ್ತದೆ? ಅವ್ರ ಹೋಗಿ ಹೇಗೆ ಹೇಳುದು, ಅವ್ರ ಡ್ರೆಸ್ ಎಲ್ಲ ಅವ್ರ ಇಷ್ಟ ತನಕ ನನ್ನ ಮಕ್ಳಿಗಾಗ್ಲಿ ಇವರಿಗಾಗ್ಲಿ ಎಲ್ರಿಗೂ ಅದೆಲ್ಲ ನಾನೇ ತರೋದು ಹೆಚ್ಚಾಗಿ. ಹೌದಾ? ಓ, ನೀವು ಅಷ್ಟು ಚಂದ ಕಾಣಕ್ ನೀವೇ ಕಾರಣ? ಇಲ್ಲಪ್ಪ, ಅದು ದೇವ್ರು ಕೊಟ್ಟವಾರ ಅವರಿಗೆ, ನಂದನ್ನೋದೇನಿಲ್ಲ. ಈಗಂತೂ ದೊಡ್ಡ ಅಭಿಮಾನಿ ಬಳಗನೆ ಬೆಳೆದ್ಬಿಟ್ಟಿದೆ. ಹೌದು. ಹೊರಗಡೆ ಹೋದ್ರೆ ಏನ್ ಅನ್ಸುತ್ತೆ ನಿಮ್ಮನ್ನ ಗುರುತಿಸಿ ಮಾತಾಡ್ಸೋವಾಗ? ಖುಷಿ ಆಗ್ತದೆ. ಎಲ್ಲರೂ ಸೆಲ್ಫಿ ತಗೊಳ್ಳೋದು, ಎಲ್ಲ ಹೊಗಳೋದು, ನಮಸ್ಕಾರ ಮಾಡೋದೆಲ್ಲ ನೋಡಿ ಖುಷಿ ಆಗ್ತದೆ. ಇಷ್ಟ ಎತ್ತರಕ್ಕೆ ಬೆಳೆದಿದ್ರಲ್ಲ ಅಂತ ತುಂಬಾ ಖುಷಿ ಆಗ್ತದೆ ಸರ್. ಎಲ್ರು ಗೌರವ ಕೊಡುವಾಗ ಖುಷಿ ಆಗ್ತದೆ. ಹಾಗೆ ದೇವರ ಆಶೀರ್ವಾದ, ಎಲ್ಲರ ಪ್ರೀತಿ ಹಾಗೆ ಇರ್ಲಿ ಅಂತ. ಮತ್ತೆ ಸರ್, ಈ ಮಾತೃವಂದನ ಅಂತ ಕಾರ್ಯಕ್ರಮ ಇವತ್ತು ತುಂಬಾ ಕಾರ್ಯಕ್ರಮಗಳು ನಡೆದದ್ದು ವಿದ್ಯಾರ್ಥಿಗಳ ಮೇಲೆ, ಪೋಷಕರ ಮೇಲೆ ಅದು ಪರಿಣಾಮ ಬೀರ್ತು. ಆದ್ರೆ ಆ ಕಾರ್ಯಕ್ರಮ ನೀವು ನೆನಪು ಮಾಡಿಕೊಳ್ಬೇಕಾದ್ದು ಹೆಬ್ರಿಯ ಅಮೃತ ಭಾರತಿ ಶಾಲೆ. ಯಾಕಂದ್ರೆ ಅಲ್ಲಿ ಮಾತೃವಂದನ ಅಂತ ಕಾರ್ಯಕ್ರಮ ನಡೀತಾ ಇತ್ತು ಮೊದಲು. ಆ ಕಾರ್ಯಕ್ರಮ ಯಾರೋ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ನಮ್ಮ ತುಂಬ ಆತ್ಮೀಯ ಸ್ನೇಹಿತ ಹರಿಶ್ಚಂದ್ರ ಅಂತ ಅಲ್ಲೇ ಅಧ್ಯಾಪಕರಾಗಿದ್ದವರು, ಅವ್ರು ಹೇಳಿದ್ರು ಮಾತೃವಂದನ ಕಾರ್ಯಕ್ರಮದ ನೀವು ನಡೆಸ್ಕೊಡ್ಬೇಕು ಅಂತಂದರು. ಆಯಿತು ಅಂತ ಹೋದೆವು. ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿದ್ದು. 1-2 ಕಾರ್ಯಕ್ರಮಗಳಾಯಿತು. ಮತ್ತೊಂದು ಆ 2 ಕಾರ್ಯಕ್ರಮ ಚೆನ್ನಾಗಿ ನಡೆದಿದ್ದು. 3ನೇ ಮಾತೃವಂದನ ಕಾರ್ಯಕ್ರಮ ಮಾಡಿದಂತಹ ಸಂದರ್ಭ ಅದ್ಭುತವಾಗಿ ಅದು ನಡೆದಿತ್ತು. ನಾನು ಧನ್ಯವಾದ ಹೇಳಬೇಕಾದ್ದು ಅಮೃತ ಭಾರತಿ ಶಾಲೆಗೆ, ಅದ್ರ ಜೊತೆಗೆ ಅದನ್ನು ವಿಡಿಯೋ ಮಾಡಿದವರು ಮತ್ತು ಆ ವಿಡಿಯೋನ ಶೇರ್ ಮಾಡಿದಂತಹ ವಿಡಿಯೋಗ್ರಾಫರ್ಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಒಬ್ಬ ವಿಡಿಯೋಗ್ರಾಫರಿಗೆ ಒಬ್ಬರು ದುಡ್ಡು ಕೊಟ್ಟಿರ್ಬೋದು ಬೇರೆ, ಆದರೆ ಅವರು ದುಡ್ಡು ಕೊಟ್ಟಿರುವಂಥದ್ದು ಒಂದು ಗೌರವ ಸಂಭಾವನೆ ಇರ್ಬೋದು. ಅವನ ಸೃಜನಶೀಲತೆಗೆ ಮತ್ತು ಪರಿಶ್ರಮಕ್ಕೆ ಮತ್ತು ಅದನ್ನು ಪ್ರಸಾರ ಮಾಡಬೇಕು ಅನ್ನೋ ಹೃದಯ ಶ್ರೀಮಂತಿಕೆಗೆ ಅವರು ಕೊಟ್ಟ ದುಡ್ಡು ಮೌಲ್ಯ ಅಲ್ಲ. ಹಾಗಾಗಿ ಆ ವಿಡಿಯೋಗ್ರಾಫರ್ ಅದನ್ನು ತುಂಬ ಪ್ರಚಾರ ಮಾಡಿದ್ರು. ಹಾಗೆ ಅದು ಹೋಗಿ ಲಕ್ಷಾಂತರ ಜನರನ್ನು ಮುಟ್ಟಿತು. ಆಮೇಲೆ ನನ್ನ ಈ ಮಾತೃವಂದನ ಕಾರ್ಯಕ್ರಮಗಳಿಗೆ ದೊಡ್ಡ ಪ್ರಚಾರ ಸಿಕ್ಕಿದ್ದೆ ಅಲ್ಲಿಂದ. ಹಾಗಾಗಿ ಈ ಮಾತೃವಂದನ ಕಾರ್ಯಕ್ರಮ ಎಷ್ಟು ವರ್ಷಗಳ ಕಾಲ ನಾವು ಮಾಡುತ್ತಾ ಬರ್ತೇವೋ, ಇವತ್ತಿನವರೆಗೆ 45,000 ಮಕ್ಕಳ ಗಡಿ ದಾಟಿತು. ಇನ್ನು ಮುಂದಕ್ಕೆ ಎಷ್ಟು ಮಕ್ಕಳು ನನಗೆ ಮಾತಾಡಲಿಕ್ಕೆ ಸಿಗ್ತಾರೋ, ನಾನು ಅಮೃತ ಭಾರತಿಯನ್ನು, ಹರಿಶ್ಚಂದ್ರನನ್ನು ಮತ್ತು ಆ ವಿಡಿಯೋ ಶೇರ್ ಮಾಡಿದಂತಹ ವಿಡಿಯೋಗ್ರಾಫರ್ ನಾನು ಯಾವತ್ತೂ ಮರೆಯೋದಿಲ್ಲ. ಅವರಿಗೆ ಯಾವತ್ತೂ ಕೃತಜ್ಞ ಆಗಿ ಇರುತ್ತೇನೆ. ಬಹಳ ಖುಷಿ ಆಯ್ತು ವಿಡಿಯೋಗ್ರಾಫರ್ ನೆನಪಿರಿ. ಆಮೇಲೆ ಅದು ಏನು ಮಾತೃವಂದನ ಏನು ನಡೆಯುತ್ತೆ ಸರ್? ಮಾತೃವಂದನ ಅಂತಂದ್ರೆ ತಾಯಿ ಅಥವಾ ತಂದೆ ಅಥವಾ ತಾಯಿ ತಂದೆಗಳ ಜೊತೆ ಕೂರಿಸ್ತಾರೆ. ಮಕ್ಕಳು ಅಪ್ಪ ಅಮ್ಮನ ಪಾದ ಪೂಜೆ ಮಾಡುತ್ತಾರೆ, ಅವರಿಗೆ ಆರತಿ ಬೆಳಗ್ತಾರೆ, ಆಮೇಲೆ ಸ್ವೀಟ್ ತಿನ್ನಿಸ್ತಾರೆ, ಮುಗೀತಿತ್ತು. ಆದರೆ ಅದನ್ನು ತುಂಬ ಭಾವನಾತ್ಮಕವಾಗಿ ನಾನು ಮಾಡಿದೆ. ಅಂದರೆ ಅಪ್ಪ ಅಮ್ಮನ ತ್ಯಾಗ, ಅಪ್ಪ ಅಮ್ಮ ಮಕ್ಕಳ ಸಂಬಂಧ. ಇವಾಗ ಸ್ವೀಟ್ ತಿನ್ನಿಸ್ಬೇಕಿದ್ರೆ ಇಷ್ಟು ವರ್ಷ ಅಪ್ಪ ಅಮ್ಮ ನಿಮ್ಮ ಬಾಯಿಗೆ ಸ್ವೀಟ್ ಕೊಟ್ಟರು ಮಕ್ಕಳೇ, ನೀವು ಯಾವ ಥರ ಅಪ್ಪ ಅಮ್ಮನಿಗೆ ಕೊಟ್ಟಿದ್ದೀರಾ, ಇವತ್ತು ಕೊಟ್ಟು ಖುಷಿ ಪಡಿ. ಹೀಗೆ ಒಂದಷ್ಟು ಭಾವನೆಗಳನ್ನು ಮುಂದೆ ತಂದಿಟ್ಟು ಕಟ್ಟಿಟ್ಟು ಆ ಕಾರ್ಯಕ್ರಮವನ್ನು ಮಾಡಿ ಅಪ್ಪ ಅಮ್ಮನ ಪಾದ ಪೂಜೆ ಮಾಡಿ ಮಕ್ಕಳ ಆ ಪಾದ ತೊಳೆದ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಕೃತಜ್ಞರಾಗಿದ್ದೇವೆ ಅಂತ ಹೇಳುದು. ಮತ್ತೆ ಇವತ್ತಿನವರೆಗೆ ನಮ್ಮ ಜೀವನದಲ್ಲಿ ನಾವು ಏನೋ ತಪ್ಪು ಮಾಡಿದರೆ, ನಿಮ್ಗೆ ಬೇಜಾರು ಮಾಡಿದರೆ ನೀವು ಕ್ಷಮಿಸಬೇಕು ಅಂತ ಕೇಳುದು. ಅಪ್ಪ ಅಮ್ಮ ಮಕ್ಕಳಿಗೆ ಹೇಳುದು, ಮಕ್ಕಳೇ ಏನಾದರೂ ನಾವು ಸಿಟ್ಟಿನ ಬರೋದು ನಿಮ್ಗೆ ಬೇಜಾರು ಮಾಡಿದರೆ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಡಿ ಅಂತ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳುದು. ಹಾಗೆ ಅವರವರಲ್ಲಿ ಆದ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನು ಕ್ಷಮಿಸಿ ಅಂತ ಹೇಳ್ಕೊಳ್ತಾ ಅನ್ಯೋನ್ಯವಾಗಿ ಆ ಸಂಬಂಧ ಉಳಿಯುವುದಕ್ಕೆ ಈ ಕಾರ್ಯಕ್ರಮ ಪ್ರೇರಣೆ ಆಗಬೇಕು ಅಂತ ಮಾಡಿದ್ದು. ಮತ್ತು ಗುರು ಶಿಷ್ಯರ ಸಂಬಂಧ, ಮತ್ತು ಶಾಲೆಯ ಶಿಕ್ಷಕರು ಮತ್ತು ಈ ಕಡೆ ಹೆತ್ತವರ ಸಂಬಂಧಗಳು ಹೇಗಿರಬೇಕು, ನೀವು ಪರಸ್ಪರ ಹೇಗೆ ಗೌರವದಿಂದ ಬದುಕಬೇಕು, ಶಾಲೆ ಕಟ್ಟಿದವರ ಶ್ರಮ ಏನು, ಕನಸುಗಳೇನು, ನಿಮ್ಮ ಅಪ್ಪ ಅಮ್ಮನ ಆಸೆಗಳೇನು, ಇದರ ಬಗ್ಗೆ ಎಲ್ಲ ನನ್ನ ಕಂಡ ಅನುಭವಗಳನ್ನು ಹಂಚಿಕೊಂಡು ಮಾಡಿದೆ. ಅದು ಅದ್ಭುತವಾಗಿ ಮೂಡಿ ಬಂತು. ಇವತ್ತಿಗೂ ಕೂಡ ನೀವು ಅಮೃತ ಭಾರತಿ ಮಾತೃವಂದನ ಅಂತ ನೋಡಿದ್ರೆ ಅದರ ವಿಡಿಯೋ ನಿಮಗೆ ನೇರವಾಗಿ ಕಾಣಿಸುವುದೇ, ತಾಯಿಯಂದ್ರೆ ಅಳ್ತಾ ಇರೋ ವಿಡಿಯೋ ಕಾಣುತ್ತದೆ. ದೊಡ್ಡ ಪರಿಣಾಮವನ್ನು ಅದು ಉಂಟು ಮಾಡಿದೆ.